ಸೊ ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಜೊತೆ ಇದ್ದಾರೆ, ನಿಮ್ಗೆ ಎಲ್ರಿಗೂ ಇವಾಗ ಆಲ್ರೆಡಿ ಗೊತ್ತಾಗಿದೆ, ಸಾಗರ್ ಅಂತ. ಸೊ UPSC ಸಿವಿಲ್ ಸರ್ವಿಸಸ್ ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 641 ತಗೊಂಡು ಈಸ್ ವೇಟಿಂಗ್ ಫಾರ್ ಹಿಸ್ ಪೋಸ್ಟ್. ಯಾವ ಪೋಸ್ಟ್ ಸಿಗುತ್ತೆ ಅಂತ. ಸೊ ನಮ್ಮೆಲ್ಲರ ಆಶಯ ಏನಪ್ಪಾ ಅಂತಂದ್ರೆ IPS ಆಗಿ ಕರ್ನಾಟಕಕ್ಕೆ ಬಂದು ಕರ್ನಾಟಕ ಪೀಪಲ್ಗೆ ಸರ್ವ್ ಮಾಡಲಿ ಅಂತ ನಮ್ಮ ಆಶಯ. ಸೊ ನೋಡೋಣ ಯಾವ ಪೋಸ್ಟ್ ಸಿಗುತ್ತೆ ಅಂತ. ಅಂಡ್ ಈ ಒಂದು UPSC ಪ್ರಿಪ್ರೇಷನ್ ಅಲ್ಲಿ UPSC ಪ್ರಿಪೇರ್ ಆಗ್ತಾ ಇರುವಂತಹ ಪ್ರತಿಯೊಬ್ಬ ಆಕಾಂಕ್ಷಿಗೂ ಒಂದು ಆಸೆ ಇರುತ್ತೆ. ಏನಪ್ಪಾ ಅಂತಂದ್ರೆ ಆ UPSC ಅರಮನೆ ಏನಿದೆ, ಆ UPSC ಬಿಲ್ಡಿಂಗ್ ಏನಿದೆ, ಧೋಲ್ಪುರ್ ಹೌಸ್, ಅದ್ರ ಒಳಗಡೆ ಹೋಗಿ, ಧೋಲ್ಪುರ್ ಹೌಸ್ ಅಂತ ಕರಿತೀವಿ ಅದನ್ನ, ಆ ಒಳಗಡೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಈಚೆ ಬಂದು ಅಲ್ಲೊಂದು ಫೋಟೋ ತಗೋಬೇಕಂತ. ಇದು ಎಲ್ಲ ಆಸ್ಪಿರೆಂಟ್ಸ್ ನ ಒಂದು ಮುಖ್ಯವಾದ ಆಸೆ. ಸೊ ನಾನು ಪ್ರಿಪೇರ್ ಆಗ್ಬೇಕಂದ್ರೂ ನಾನು ಹೇಳ್ತಾ ಇದ್ದೆ, ನನಗೆ ಎಷ್ಟು ಇದಾಗ್ತದೆ ಅಂತಂದ್ರೆ, ನಾನು ಅಲ್ಲಿ ಹೋಗಿ ಇಂಟರ್ವ್ಯೂ ಮಾಡಿ ಬಂದ್ಬಿಟ್ರೆ ಸಾಕಪ್ಪ, ನಂಗೆ ಪೋಸ್ಟ್ ಬೇಡ, ಈ ಒಂದು ಮೈಂಡ್ ಸೆಟ್ ಇರ್ತದೆ, ಈ ಒಂದು ಆಸೆ ಇರುತ್ತೆ ಎಲ್ಲರಿಗೂ. ಸೊ ನಿಮ್ಗೂ ಆ ಥರ ಆಸೆ ಇತ್ತಾ ಸರ್? ಒಂದಂತೂ ಅದೆಲ್ಲರಿಗೂ ಇದ್ದೇ ಇರುತ್ತೆ. ಸೊ ಒಂದ್ಸಲ ಅದು UPSC ಧೋಲ್ಪುರ್ ಹೌಸ್ ಒಳಗಡೆ ಎಂಟರ್ ಆಗಿ ಇಂಟರ್ವ್ಯೂ ಕೊಟ್ಟು, ಸೊ ನಾವು ಅದು ಆ ರೆಡ್ ಕಲರ್ UPSC ಪಬ್ಲಿಕ್ ಸರ್ವಿಸ್ ಕಮಿಷನ್ ಮುಂದೆ ಒಂದು ಫೋಟೋ ತಗೊಂಡು ನಾವು ಕೂಡ ಸ್ಟೇಟಸ್ ಹಾಕ್ಬೇಕು, ನಾವು ಇದಾವ ವಾಲ್ಪೇಪರ್ಗೆ ಹಾಕೋಬೇಕು ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ. ಅಂಡ್ ನಾನು ಕೂಡ ಅದನ್ನ ಮಾಡಿದೆ. ಅದು ಆ ತರ ಆಗ್ಬಿಡುತ್ತೆ. ಸೊ ಆ ತರ ಫೀಲಿಂಗ್ ಎಲ್ರಿಗೂ ಇರುತ್ತೆ. ಇಟ್ಸ್ ಅನ್ ಎಮೋಷನ್ ಆಕ್ಚುಲಿ. ಅಲ್ಲಿ ಹೋಗಿ ಫೋಟೋ ತಗೊಳ್ಳೋದೇ ಎಮೋಷನ್. ಅಲ್ಲೇ ಹೋಗಿ ದುಡ್ಡು ಕೊಟ್ಟು ಎಷ್ಟೇ ದುಡ್ಡು ಕೊಟ್ಟು ಫೋಟೋ ತಗೊಳ್ಳಿ, ಬಟ್ ಆದ್ರೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಅದ್ರ ಮುಂದೆ ಫೋಟೋ ತಗೊಳ್ಳೋದಿಲ್ಲ, ಎಮೋಷನ್. ಅದು ಇಟ್ಸ್ ಅಚೀವ್ಮೆಂಟ್. ಎವ್ರಿ ಕ್ಯಾಂಡಿಡೇಟ್ ಇಟ್ಸ್ ಅಚೀವ್ಮೆಂಟ್. ಸೊ ನನ್ಗೂ ಕೂಡ ಆ ತರ ಆಸೆ ಇತ್ತು, ಅಂಡ್ ಈ ಸಲ ಫುಲ್ಫಿಲ್ ಆಯ್ತು. ಸೊ ಅಂಡ್ ಆ ಓಲಿ PDF ಅಲ್ಲಿ ರ್ಯಾಂಕ್ ಕೂಡ ಬಂತು ಸರ್. ಸೊ ಎಸ್, ಅದೇ ಆ ತರ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅನ್ನುವಂತಹ ಆಸೆ ಹೊತ್ಕೊಂಡು ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಿರ್ತಾರೆ. ಅಂಥದ್ರಲ್ಲಿ ಸರ್, ನಿಮ್ಮ ಇಂಟರ್ವ್ಯೂ ಬಗ್ಗೆ ಮಾತಾಡೋದಾದ್ರೆ, ನಿಮ್ಮ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಸ್ ಸರ್, ಒಂದು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ವಾಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಎನಿ ಲೈಫ್. UPSC ಇಂಟರ್ವ್ಯೂ ಯಾಕೆ ಹೇಳ್ತೀನಿ ಅಂತಂದರೆ, ಈ ಎಲ್ಲ 3 ಪ್ರೋಸೆಸ್ಸಲ್ಲಿ ನಾವೇನು ಅನ್ಕೋತೀವಿ, ಇನಿಷಿಯಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗೋದೇ ಓಕೆ, ದೊಡ್ಡದು ಪ್ರಿಲಿಮ್ಸ್ ಕ್ಲಿಯರ್ ಆಗಿಬಿಟ್ರೆ ಸಾಕು ಅಂತ. ಆ್ಯಂಡ್ ರೈಟಿಂಗ್ ಸ್ಕಿಲ್ಸ್ ಇದೆಯಲ್ಲ ಮೇನ್ಸಲ್ಲಿ, ಇಟ್ ಈಸ್ ವೆರಿ ಎಕ್ಸಾಸ್ಟಿಂಗ್. ತುಂಬ ಕಷ್ಟಕರವಾದಂಥ ಪ್ರೋಸೆಸ್. 20 ಕ್ವಶನ್ನ 3 ಅವರ್ಗೆ ಕಂಪ್ಲೀಟ್ ಮಾಡೋದು. ಓಕೆ, ಇದೆಲ್ಲ ಆಯಿತು. ನೆಕ್ಸ್ಟ್ ಪ್ರೋಸೆಸ್ ಇಂಟರ್ವ್ಯೂ. ಪ್ರಿಲಿಮ್ಸಲ್ಲಿ ನಿಮ್ಗೆ ಯಾರೂ ಜೊತೆ ಇರಲ್ಲ, ನಿಮ್ಗೆ ಯಾರೂ ಮುಂದೆ ಇರಲ್ಲ. ನಿಮಗೆ ಟ್ಯಾಲೆಂಟ್ ಇತ್ತು, ನಾಲೆಜ್ ಇತ್ತು, ಸ್ಕಿಲ್ಸ್ ಇತ್ತು ಅಂದರೆ ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ. ಮೇನ್ಸಲ್ಲಿ ಒಳ್ಳೆ ರಿಟರ್ನ್ ಸ್ಕಿಲ್ಸ್ ಇತ್ತು ಅಂದರೆ, ನೀವು ಆ ಸ್ಟ್ರಕ್ಚರ್ಡ್ ವೇಯಲ್ಲಿ ಆನ್ಸರ್ ಬರೆಯೋದು ಗೊತ್ತಿದ್ರೆ, ಪ್ಲಸ್ ಪ್ರೊವೈಡೆಡ್ ಕಂಟೆಂಟ್ ಇತ್ತು ಅಂದರೆ ಮೇನ್ಸು ಕ್ಲಿಯರ್ ಮಾಡ್ಬಿಡ್ತೀರ. ಯಾರೂ ನಿಮಗೆ ಕ್ವಶನ್ ಮಾಡಲ್ಲ, ಕ್ಲಿಯರ್ ಮಾಡ್ಬೋದು. ಬಟ್ ಇಂಟರ್ವ್ಯೂ ಅಲ್ಲಿ ಯು ಹ್ಯಾವ್ ಟು ಫೇಸ್ ಸೀನಿಯರ್ ಬ್ಯೂರೋಕ್ರಾಟ್ಸ್. 5 ಜನ IAS, IPS, IRS, ಡಿಫೆನ್ಸ್ ಪರ್ಸನಲ್ಲು, ಇವರೆಲ್ಲ DGP ಪೋಸ್ಟ್ಗೆಲ್ಲ ಹೋಗಿರ್ತಾರೆ. ನನಗೆ ಶೀಲ್ವರ್ಧನ್ ಸಿಂಗ್ ಸರ್ ಬೋರ್ಡ್ ಬಂದಿದ್ದು, ಈಸ್ ಎಕ್ಸ್ DGP ಆಫ್ CASF. ಸೊ ಅವ್ರನ್ನ ಫೇಸ್ ಮಾಡೋದಿದೆಯಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಸರ್. ಯಾಕಂತಂದರೆ ಈ ಇಂಟರ್ವ್ಯೂ ಪ್ರೋಸೆಸ್, ಇದು ಇಂಟರ್ವ್ಯೂ ಅಲ್ಲ, ಫಸ್ಟ್ ಪರ್ಸನಾಲಿಟಿ ಟೆಸ್ಟ್. ಸೊ ಇಲ್ಲಿ ಬಂದು ನಿಮಗೆ ಕ್ವಶನ್ ಆನ್ಸರ್ ಮಾತ್ರ ಕೇಳಲ್ಲ, ನಿಮ್ಮ ನಾಲೆಜ್ನ ಪ್ರಿಲಿಮ್ಸಲ್ಲಿ ಚೆಕ್ ಮಾಡಿದ್ದಾರೆ, ನಿಮ್ಮದು ರಿಟರ್ನ್ ಸ್ಕಿಲ್ಸ್ನ ಮೇನ್ಸಲ್ಲಿ ಚೆಕ್ ಮಾಡಿದ್ದಾರೆ. ಸೊ ಇಂಟರ್ವ್ಯೂ ಅಲ್ಲಿ ನಿಮ್ಮ ಪರ್ಸ್ನಾಲಿಟಿನ ಚೆಕ್ ಮಾಡ್ತಾರೆ, ನಾಟ್ ಓನ್ಲಿ ಕಮ್ಯುನಿಕೇಷನ್. ಒಂದು ನಂದು ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ, ಸೊ ನಂದು PSI ಟ್ರೈನಿಂಗ್ ಹೋಗಿದ್ದೆ. UPSC ಮೇನ್ಸ್ ಕ್ಲಿಯರ್ ಆಯಿತು, ಇಂಟರ್ವ್ಯೂಗೆ ಹೋಗಬೇಕು. ಅಲ್ಲೊಂದು 15 ದಿವಸ, ಒಂದು 20 ದಿವಸ ಹಾರ್ಡಲ್ ಆಯಿತು. ಅಲ್ಲಿಂದ ಬಂದೆ. ಸೊ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಇಂಟರ್ವ್ಯೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇದು ನಂದು ಫಸ್ಟ್ ಇಂಟರ್ವ್ಯೂ. ನಾನು UPSC ಯಾವುದು ಇಂಟರ್ವ್ಯೂ ಕೊಟ್ಟಿಲ್ಲ, ಅಥವಾ ಇಲ್ಲೂ ಕೂಡ ಯಾವುದು ಫೇಸ್ ಮಾಡಿರಲಿಲ್ಲ ಇಂಟರ್ವ್ಯೂ. ಸೊ ನಮಗೆಲ್ಲ ಏನಿರುತ್ತೆ, ಕನ್ನಡ ಮೀಡಿಯಮಿಂದ ಓದ್ದು ನಾನು 10th ಕನ್ನಡ ಮೀಡಿಯಮ್. ದೆನ್ ಗೌರ್ಮೆಂಟ್ PU ಕಾಲೇಜು, ಬಾಯ್ಸ್ ಕಾಲೇಜು ಕೋಲಾರದಲ್ಲಿ ಓದಿದ್ದು. ಅದಾದಮೇಲೆ ಇಂಜಿನಿಯರಿಂಗ್ ಬಂದಿದ್ದು. ಅದಿದ್ರೂ ಕೂಡ ನಂದು ಪಿಯರ್ ಗ್ರೂಪ್ ಹೆಂಗಿತ್ತು ಅಂತಂದರೆ, ಎಲ್ಲ ಕನ್ನಡ ಮಾತಾಡೋರೇ ಇರ್ತಿದ್ರು. ಸೊ ಅದರಿಂದ ನಾವು ಕಮ್ಯುನಿಕೇಷನ್ನ ಬಿಲ್ಡ್ ಮಾಡೇ ಇಲ್ಲ, ಇಂಗ್ಲೀಷಲ್ಲಿ ಕಾನ್ವರ್ಸೇಷನ್ ಮಾಡೇ ಇರಲಿಲ್ಲ ಇವತ್ತು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಸ್ಪೀಕ್ ಇನ್ ಇಂಗ್ಲೀಷ್. ಇನಿಷಿಯಲ್ ನಂದು ಮಾಕ್ ಇಂಟರ್ವ್ಯೂಸ್ ಎಲ್ಲ ಇದೆ, ಅಲ್ಲಿ ಐ ವಾಸ್ ವೆರಿ ಅಂಡರ್ ಕಾನ್ಫಿಡೆಂಟ್, ಮಾತಾಡೋಕ್ಕೆ ಬರ್ತಿಲ್ಲ. ಸೊ ನಾನು ಫುಲ್ ಸ್ಟ್ರಗಲ್ ಮಾಡ್ತಿದ್ದೀನಿ ಮಾತಾಡೋಕ್ಕೆ. ಬಟ್ ನನಗೆ ಒಂದೇ ಕಾನ್ಫಿಡೆನ್ಸ್ ಇತ್ತು, ಓಕೆ ನನ್ನ ಬ್ಯಾಕ್ಗ್ರೌಂಡ್ ಯಾವುದಾದ್ರೂ ಇರಲಿ, ರೂರಲ್ಲಿಂದ ಬಂದಿರಲಿ, ಇಂಗ್ಲೀಷ್ ಮೀಡಿಯಮಿಂದ ಬಂದಿರಲಿ, ಎಲ್ಲಾಂದ್ರೂ ಬಂದಿರಲಿ, ನನಗೆ ಒಂದೇ ಇತ್ತು, ನಾನು UPSC ಆಪರ್ಚುನಿಟಿ ಸಿಕ್ಕಿದೆ. ಸೊ ಐ ಹ್ಯಾವ್ ಟು ಇಂಪ್ರೂವ್ ಮೈ ಕಮ್ಯುನಿಕೇಷನ್. ಆ್ಯಂಡ್ ಅದಕ್ಕೋಸ್ಕರ ಮೆಂಟರ್ಸ್ ಹತ್ರ ಹೋದೆ, ಮಾಕ್ ಇಂಟರ್ವ್ಯೂಸ್ ತೊಗೊಂಡೆ. ನನ್ನ ಫ್ರೆಂಡ್ಸ್ ಜೊತೆ ಕಮ್ಯುನಿಕೇಷನ್ ಡೈಲಿ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಶುರು ಮಾಡಿದೆ. ಇಂಗ್ಲೀಷ್ ಪೇಪರ್ ಓದು, ಫ್ರೆಂಡ್ಸ್ ಜೊತೆ ಕಮ್ಯುನಿಕೇಷನ್ ಮಾಡು. ಆ ಪ್ರೋಸೆಸ್ಸಲ್ಲಿ, ಆ 2.5 months ನನ್ನ February 19 ಇಂಟರ್ವ್ಯೂ ಇತ್ತು. ಅದರಲ್ಲಿ ಎಷ್ಟು ಇಂಪ್ರೂವ್ ಮಾಡ್ಕೊಂಡೆ ಅಂತಂದರೆ,
ಸೊ ಮೇನ್ ಬೋರ್ಡ್ ಇಂಟರ್ವ್ಯೂ ಬೋರ್ಡ್ ಶಿಲ್ವರ್ಧನ್ ಸಿಂಗ್ ಬೋರ್ಡ್ ಮುಂದೆ ನಾನು ಒಂದು ಚೂರು ಕೂಡ ಅಂಡರ್ ಕಾನ್ಫಿಡೆಂಟ್ ಇರಲಿಲ್ಲ. ಐ ವಾಸ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ ವಿತ್ ಸ್ಮೈಲಿಂಗ್ ಆ್ಯಂಡ್ ವಿತ್ ಗುಡ್ ಕಂಟೆಂಟ್. ಸೊ ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು ಅಂತಂದರೆ ನಾವು ವರ್ಕ್ ಮಾಡಿದೆ ಆ 2.5 ಮಂತ್ಸಲ್ಲಿ. ಸೊ ನನಗೆ ಯಾಕಂದರೆ ಸರ್ ಇದು ಯಾಕೆ ಹೇಳ್ಬೇಕು ಅನ್ಕೋತೀನಿ ಅಂದರೆ, ಒಂದು ನೋಷನ್ ಇದೆ ಮಕ್ಕಳಿಗೆ, ಕನ್ನಡ ಮೀಡಿಯಮಿಂದ ಬಂದವ್ರಿಗೆ, ಎಸ್ಪೆಷಲಿ ನಾರ್ತ್ ಕರ್ನಾಟಕದಿಂದ ಇರಲಿ, ಸೌತ್ ಇರಲಿ, ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದವ್ರಿಗೆ, ಓಕೆ ಇಂಗ್ಲೀಷಲ್ಲಿ ಇಂಟರ್ವ್ಯೂ ತೊಗೋಬೇಕು UPSC, ನಮ್ಗೆ ಇಂಗ್ಲೀಷ್ ಬರಲ್ಲ, ನಾವೇನು ಮಾಡಬೇಕು? ಸರಿ ಬರಲ್ಲ, ಪ್ರಾಕ್ಟೀಸ್ ಮಾಡಿ. ಓಕೆ, ನನಗೆ ಬರಲ್ಲ, ಇವಾಗ ನನಗೆ ಆಪ್ಷನ್ ಏನಿದೆ, ಐದರ್ ಐ ಹ್ಯಾವ್ ಟು ಗಿವ್ ಇನ್ ಕನ್ನಡ ಆರ್ ಐ ಹ್ಯಾವ್ ಟು ಗಿವ್ ಇನ್ ಇಂಗ್ಲೀಷ್. ಸೊ ಕನ್ನಡದಲ್ಲಿ ಕೊಟ್ಟರೆ ಏನಾಗುತ್ತೆ, ಟ್ರಾನ್ಸ್ಲೇಟರ್ ಇರ್ತಾರೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ನಾವೇನು ಹೇಳ್ತಿದೀವೋ ಒಪಿನಿಯನ್ ಅವ್ರಿಗೆ ಕನ್ವೆ ಮಾಡೋಕ್ಕೆ. ದಟ್ ಕನ್ವೆ ಈಸ್ ವೆರಿ ಡಿಫಿಕಲ್ಟ್. ಅದಕ್ಕೋಸ್ಕರ ನಾವು ಇಂಗ್ಲೀಷಲ್ಲೇ ಕೊಟ್ಟರೆ ಬೆಟರ್, ಡೈರೆಕ್ಟ್ ಕಮ್ಯುನಿಕೇಷನ್ ಆಗುತ್ತೆ. ಫಾರ್ ದಟ್ ಐ ಹ್ಯಾವ್ ಟು ಇಂಪ್ರೂವ್ ಮೈ ಕಮ್ಯುನಿಕೇಷನ್. ಆ್ಯಂಡ್ ಆ 2.5 ಮಂತ್ಸ್ ನಾನು ವರ್ಕ್ ಮಾಡಿದ್ನಲ್ಲ, ಅದೇ ಥರ ಒಬ್ಬ ರೂರಲಿಂದ ಬಂದವರು, ಕನ್ನಡ ಮೀಡಿಯಮಿಂದ ಬಂದವರು ನಮಗೆ ಮಾಡಬೇಕು ಅನ್ನೋ ಛಲ ಇದ್ದು ವರ್ಕ್ ಮಾಡಿದರೆ ದೇ ಕ್ಯಾನ್ ಡೆವಲಪ್ ದೇರ್ ಕಮ್ಯುನಿಕೇಷನ್ ಆ್ಯಂಡ್ ದೇ ವಿಲ್ ಸಕ್ಸೀಡ್ ಇನ್ ದಿಸ್ ಪ್ರೋಸೆಸ್. ಸೊ ಇದು ಒಂದು ಪಾರ್ಟು. ಸರ್ ಸೆಕೆಂಡ್ ಪಾರ್ಟು, UPSCಯಲ್ಲಿ ಮೇಯ್ನಾಗಿ ಒಂದು ಇಂಗ್ಲೀಷ್ ಬರೋರಿಗೆ ಇದು ಫಸ್ಟ್ ಬರದೇ ಇರೋರಿಗೆ, ಕಲಿಯೋರಿಗೆ. ಇನ್ನೊಂದು ಇಂಗ್ಲೀಷ್ ಚೆನ್ನಾಗಿ ಮಾತಾಡೋಕೆ ಬರೋಕ್ಕೆ. ಬೆಂಗಳೂರಲ್ಲಿ ಓದಿರ್ತಾರೆ, ಬೋರ್ಡಿಂಗ್ ಸ್ಕೂಲ್ಸಲ್ಲಿ ಓದಿರ್ತಾರೆ, ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ತಾರೆ, ಬಟ್ ಅವ್ರಿಗೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರುತ್ತೆ, ಇಂಗ್ಲೀಷ್ ಫಾಸ್ಟಾಗಿ ಮಾತಾಡ್ತಾರೆ. ಆದರೆ ಅವ್ರು ಯಾರು ಸಕ್ಸೀಡ್ ಆಗೋಕ್ಕಾಗಲ್ಲ, ಎಲ್ಲರೂ ಆಗೋಕ್ಕಾಗಲ್ಲ. ಯಾಕೆ ಆಗೋಕ್ಕಾಗಲ್ಲ ಅಂತ ಅಂದರೆ ಸರ್, ಒಂದು ನೀವು ಇದು ಬರೀ ಅವ್ರು ಇಂಗ್ಲೀಷ್ನ ಚೆಕ್ ಮಾಡಲ್ಲ, ಇಂಗ್ಲೀಷ್ನ ಚೆಕ್ ಮಾಡೋ ಜೊತೆಗೆ ನೀವು ಹೇಗೆ ಕನ್ವೆ ಮಾಡ್ತೀರಾ ಆನ್ಸರ್ನ. ಬೋರ್ಡ್ ಸೀನಿಯರ್ ಮೆಂಬರ್ಸ್ ಮುಂದೆ ಎಷ್ಟು ಹಂಬಲ್ ಆಗಿರ್ತೀರಾ. ಸೊ ಅವ್ರು ಹೇಳೋ ಕ್ವಶನ್ಸ್ಗೆ ಟು ದ ಪಾಯಿಂಟ್ ಆನ್ಸರ್ ಮಾಡ್ತೀರಾ ಅಥವಾ ಬ್ಲಫ್ ಮಾಡ್ತೀರಾ, ಸುಮ್ಮನೆ ಏನಾದರೂ ತಪ್ಪು ಹೇಳ್ಬಿಡ್ತೀರಾ. ಗೊತ್ತಿಲ್ಲ ಅಂದರೂ ಐ ಡೋಂಟ್ ನೋ ಅಂತ ಹೇಳೋದು ಬಿಟ್ಟು, ಅಥವಾ ಯಾವ ನೋ ಐಡಿಯಾ ಅಂತ ಹೇಳೋದು ಬಿಟ್ಟು ಸುಮ್ಮನೆ ತಪ್ಪು ಹೇಳೋದು, ಏನಕ್ಕೆ ನಂಗೆ ಎಲ್ಲದೂ ಗೊತ್ತಿದೆ ಅಂತ ತೋರಿಸ್ಕೊತೀರಾ, ಆ ಥರ ಮಾಡ್ತೀರಾ. ನೆಕ್ಸ್ಟು ಅವ್ರು ಯಾವುದಾದ್ರೂ ಒಂದು ಪಾಯಿಂಟ್ ಹೇಳಿದಾಗ ಆ ಪಾಯಿಂಟ್ ನಿಮಗೆ ಕಾಂಟ್ರಾಡಿಕ್ಟರಿ ಇದ್ರೂ ಕೂಡ ನೀವು ಅದನ್ನು ಅಕ್ನಾಲೇಜ್ ಮಾಡಬೇಕು. ನಿಮ್ಮ ಸೀನಿಯರ್ಸ್ ಹೇಳ್ತಿದ್ದಾರೆ ಅಂದರೆ ದೇ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್, 30 years ಆಫ್ ಎಕ್ಸ್ಪೀರಿಯನ್ಸ್. ನಿಮ್ಗೆ 30 ಏಜೇ ಆಗಿರಲ್ಲ, ಅದನ್ನ ಅಕ್ನಾಲೇಜ್ ಮಾಡ್ಕೊಳ್ಳೋ ಕೇಪಬಿಲಿಟಿ ಇದೆಯಲ್ಲ ಅಂತ ಚೆಕ್ ಮಾಡ್ತೀನಿ. ನಾನು ಅಕ್ನಾಲೇಜ್ ಮಾಡ್ಕೊಂಡಿದ್ದೀನಿ. ಯಾವುದು ಕ್ವಶನ್ ಅದು ಸರ್? ಒಂದು ಕ್ವಶನ್ ಬಂತು, ವಿಮೆನ್ ಬಗ್ಗೆ ಬಂತು. ಏನು ಕೇಳಿ ಸರ್? ನಮ್ಗೆ ಶಿಲ್ವರ್ಧನ್ ಸಿಂಗ್ ಚೇರ್ಪರ್ಸನ್ ಕ್ವಶನ್ ಆದಮೇಲೆ ನಾನು ಒಂದು ಪೊಲೀಸಲ್ಲಿ ಸೊ ಪೇಟ್ರಿಯಾರ್ಕಿ ಇನ್ನೂ ಪ್ರೆಸೆಂಟ್ ಇದೆ ಅಂತ ಏನೋ ಕೇಳಿದ್ರು. ಎಸ್ ಸರ್ ಅಂತ ಅಂದೆ. ದೆನ್ ಈ ಶಿಫ್ಟೆಡ್ ಟು ಮೇಡಮ್ ಕ್ವಶನ್ ಸ್ಟಾರ್ಟ್ ಆಗ್ತದೆ. ಸೊ ಓಕೆ, ಈಸ್ ದೇರ್ ಪೇಟ್ರಿಯಾರ್ಕಿ ಪ್ರೆಸೆಂಟ್ ಇನ್ ಪೊಲೀಸ್ ಸಿಸ್ಟಮ್ ಸ್ಟಿಲ್ ಅಂತ. ಐ ಅಕ್ನಾಲೇಜ್ಡ್, ಎಸ್ ಮ್ಯಾಮ್. ಎಸ್ ಟ್ರೂ. ದೆನ್ ಐ ಅಕ್ನಾಲೇಜ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಪಾಯಿಂಟ್ಸ್ ಇದೆ. ಸೊ ನೌ ಇಟ್ ಈಸ್ ಇಂಪ್ರೂವಿಂಗ್. Now we are providing good amenities to the women, and we are the point of viewpoint is changing from the society itself. Now women are representing more into the police system. Here I have acknowledged the point. So she said, yes, patriarchy is there in the police system. Yes, I have acknowledged it. After acknowledging, ಈ ಥರ ಆಗ್ತಿದೆ, ಇಂಪ್ರೂವ್ ಆಗ್ತಿದೆ. ಸೊ ಈ ಥರ ಆನ್ಸರ್ ಮಾಡಬೇಕಾಗತ್ತೆ. ಸೊ ಇದನ್ನ ಅಕ್ನಾಲೇಜ್ಮೆಂಟ್ ಅಂತ ಕರೀತಾರೆ. ಎಸ್, ನೋಡಿ ಇವರು ಭಾಳ ಒಳ್ಳೆ ಪಾಯಿಂಟು. ಯಾಕೆ ಇಂಟ್ರೋಲ್ ಇವ್ರದ್ದು 190 ಸ್ಕೋರ್, ರಿಯಲಿ ಇಟ್ಸ್ ಅ ವಂಡರ್ಫುಲ್ ಸ್ಕೋರ್. 190 ತೆಗೆದಿದೆಯಲ್ಲ, ಅಷ್ಟು ಈಜಿ ಇಲ್ಲ. ಬೀಂಗ್ ಎ ಕನ್ನಡ ಮೀಡಿಯಮ್, ರೂರಲ್ ಬ್ಯಾಕ್ಗ್ರೌಂಡ್, ಕೋಲಾರ ಎಲ್ಲ ಬರಗಾಲದ ನಾಡು. ಸೊ ಇವ್ರಿಗೆ ಯಾರು ಸಕ್ಸಸ್ ಆಗೋ ರೀಸನೇ ಇದ್ದಿಲ್ಲ. ಓಕೆ, ಬಟ್ ಸ್ಟಿಲ್ ಸಕ್ಸಸ್ ಆದಂದ್ರೆ ಬಿಕಾಸ್ ಆಫ್ ಹಿಸ್ ಮೈಂಡ್ ಸೆಟ್ಟು. ಭಾಳ ಬೇರೆ ನಾನು ಇಂಟರ್ವ್ಯೂ ಹೋಗೋರಿಗೆ ಹೇಳ್ತಾ ಇರ್ತೀನಿ, ಇಫ್ ದೇರ್ ಈಸ್ ಎ ರಾಂಗ್ ಯು ಹ್ಯಾವ್ ಟು ಅಕ್ನಾಲೆಡ್ಜ್ ಇಟ್. ಓಕೆ, ಈಗ ನನಗೆ ಪೊಲೀಸಿಂಗ್ ಸಿಸ್ಟಮಲ್ಲಿ ಭಾಳ ಜನ ಕೇಳ್ತಾ ಇದ್ದೆ ಇಂಟರ್ವ್ಯೂ ಮಾಡೋರಿಗೆ, ಏನಪ್ಪ ಪೊಲೀಸ್ ಸಿಸ್ಟಮಲ್ಲಿ ಕರಪ್ಷನ್ ಇದೆ ಅಂತಂದರೆ ಬೆಟರ್ ಯು ಸೇ ಎಸ್ ಸರ್, ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ಇಸ್ ರಿಡ್ಯೂಸಿಂಗ್. ಓಕೆ, ನೀವು ಇಲ್ಲ ಅಂತ ಹೇಳಿದ್ರೆ ತುಂಬಾ ನಗು ಬರುತ್ತೆ. ಅಂಡ್ ದೇ ನೋ ಅಬೌಟ್ ಇಟ್. ದೇರ್ ಇಸ್ ಎ ಕರಪ್ಷನ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್. ದೇ ನೋ ವೆರಿ ಪ್ರಾಕ್ಟಿಕಲಿ. ದೇ ಹ್ಯಾವ್ ವರ್ಕ್ಡ್ ಇನ್ ದ ಪೊಲೀಸ್ ಸಿಸ್ಟಮ್ ಅಂಡ್ ದೇ ನೋ ಅಬೌಟ್ ದ ಕರಪ್ಷನ್, ದ ಡಿಫರೆಂಟ್ ಫಾರ್ಮ್ ಆಫ್ ಕರಪ್ಷನ್ which is happening in the police system. So you have to acknowledge, yes sir, there is a corruption in the police system. Now we have introducing methods like body worn cameras. So we are now improving accountability through e-office. So now we are reducing the contact between the police and the citizens. So now it is improving, sir. Yes. Now we are reducing the police corruption in the policing system. So we have to acknowledge and we have to make other points in an optimistic manner. So you will get good marks. So for any candidates who has good communication skills, they have to learn this. So they have to learn the acknowledgement part. They have to learn how a candidate should be honest, genuine to the board, and not bluffing at the board. And also, sir, our hand gestures also considered. Sure. So we can't do like this. So we can move hands like this. Then we have to make eye contact with every person. So
these are all the qualities, and also nodding things, body language, and modulation. Sometimes we have to speak very low, sometimes we have to increase our voice. So this voice modulation also works in this interview process. For those who do not know ಅಥವಾ ಯಾರು ಮಾತಾಡಕ್ಕೆ ಬರಲ್ವೋ ಅವರು ವರ್ಕ್ ಮಾಡಿ ಕಮ್ಯುನಿಕೇಶನ್ ಬಿಲ್ಡ್ ಮಾಡಿ. ಯಾರು ಚೆನ್ನಾಗಿ ಇಂಗ್ಲೀಷ್ ಬರುತ್ತೋ ಮಾತಾಡೋಕ್ಕೆ ಅವರು ಈ ಪರ್ಸನಾಲಿಟಿ ಟ್ರೇಟ್ಸ್ ಮೇಲೆ ವರ್ಕ್ ಮಾಡಿ. ಸೊ ಇದನ್ನ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಸೊ ಒನ್ ಥಿಂಗ್ ಏನಪ್ಪಾ ಅಂತಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಇಂಪಾರ್ಟೆಂಟ್, ಬಟ್ ಕಮ್ಯುನಿಕೇಶನ್ ಸ್ಕಿಲ್ ಮಾತ್ರ ಇಂಪಾರ್ಟೆಂಟಾ? ಖಂಡಿತ ಅಲ್ಲ. ಅದಕ್ಕೇನೆ ಹೆಸರು ಪರ್ಸನಾಲಿಟಿ ಟೆಸ್ಟ್ ಅಂತ. ಸೊ ಅಲ್ಲಿ ಚೆಕ್ ಮಾಡುವಂಥದ್ದು ನಿಮ್ಮ ಇಂಗ್ಲಿಷ್ನಲ್ಲ, ನಿಮ್ಮ ಇಂಗ್ಲಿಷ್ ಭಾಷೆ ಇರುವಂಥದ್ದು. ನಾನು ಕೂಡ ಇಂಗ್ಲಿಷ್ನ ಹೇಳ್ಕೊಡ್ತೀನಿ. ಭಾಷೆ ಇರುವಂಥದ್ದು ಬರೀ ನಮ್ಮ ಮೈಂಡಲ್ಲಿ ಏನಿದೆ, ನನ್ನ ಥಾಟ್ಸ್ ಏನಿದೆ ಅದನ್ನ ಕನ್ವೆ ಮಾಡೋದಕ್ಕೆ, ಆ್ಯಂಡ್ ನನಗೆ ನನ್ನ ಮನಸ್ಸಲ್ಲಿ ಒಂದು ಕಾನ್ಫಿಡೆನ್ಸ್ ಬರೋದಕ್ಕೆ, ಅಷ್ಟಕ್ಕೆ ಮಾತ್ರ ಸೀಮಿತ ಭಾಷೆ. ಅದಾದ್ಮೇಲೆ ಇರುವಂಥದ್ದು ನಿಮ್ಮ ಪರ್ಸನಾಲಿಟಿ. ನೀವು ಹೇಗೆ ನಡ್ಕೋತೀರಾ ಅವ್ರ ಮುಂದೆ, ಹೇಗೆ ರಿಯಾಕ್ಟ್ ಮಾಡ್ತೀರಾ, ಗೊತ್ತಿರುವಂತಹ ಪ್ರಶ್ನೆಗೆ ಹೇಗೆ ರಿಯಾಕ್ಟ್ ಮಾಡ್ತೀರಾ, ಗೊತ್ತಿಲ್ಲದೆ ಇದ್ದಾಗ ಯಾವ ರೀತಿ ಹೇಳ್ತೀರಾ ಗೊತ್ತಿಲ್ಲ ಅಂತ, ಇದೆಲ್ಲ ಮ್ಯಾಟರ್ ಆಗುತ್ತೆ. ನಾನು ಯಾವಾಗಲೂ ಸ್ಟೂಡೆಂಟ್ಸ್ಗೆ ಏನು ಹೇಳ್ತಾ ಇರ್ತೀನಿ ಅಂತಂದ್ರೆ, ಸರ್ ನೀವು ಪಾಲಿಟಿ ಲಕ್ಷ್ಮೀಕಾಂತ್ ಓದ್ತಿರೋ ಬಿಡ್ತಿರೋ, UPSC ಗೆ ಅಂತ ಬಂದ್ಮೇಲೆ ನಿಮ್ಮ ಪರ್ಸನಾಲಿಟಿನ ಡೆವಲಪ್ ಮಾಡ್ಕೊಳ್ಳಿ. UPSC ಅಲ್ಲಿ ಹೆಲ್ಪ್ ಆಗಲಿಲ್ಲ ಅಂದ್ರೆ, ಗಾಡ್ ಫಾರ್ ಬಿಡ್ ಅಕಸ್ಮಾತ್ ಏನಾದರೂ ನಮ್ಮ ಫಾರ್ಚುನೇಟ್ ಸರ್ ಹೇಳ್ದಂಗೆ ಬೈ ಗಾಡ್ಸ್ ಗ್ರೇಸ್ ಗಾಡ್ ಫಾರ್ ಬಿಡ್ ಆಗಿಲ್ಲ ಅಂತಂದ್ರೂ ಕೂಡ UPSC ಪ್ರಿಪ್ರೇಷನ್ ಮಾಡಿದ್ರೆ ಬೇರೆ ಯಾವ ಫೀಲ್ಡ್ ಹೋದ್ರೂ ಯು ಕ್ಯಾನ್ ಸರ್ವೈವ್. ಎಸ್, ಎಕ್ಸಾಕ್ಟ್ಲಿ. ಯಾಕೆ ಅಂತಂದ್ರೆ UPSC ವಿಲ್ ಬಿಲ್ಡ್ ಯುವರ್ ಪರ್ಸನಾಲಿಟಿ. ಸೊ ನಿಮ್ಮ ಪ್ರಿಪ್ರೇಷನ್ ಅಲ್ಲಿ ಮೊದಲನೇ ಮುಖ್ಯವಾದ ಥಿಂಗ್ ಏನಪ್ಪಾ ಅಂದ್ರೆ ಬಿಲ್ಡ್ ಯುವರ್ ಪರ್ಸನಾಲಿಟಿ. ಐ ವಿಲ್ ಆ್ಯಡ್ ಭರತ್ ಹೇಳಿದ ಪಾಯಿಂಟ್ಗೆ ಒಂದು ಆ್ಯಡ್ ಮಾಡ್ತೀನಿ. ನಾನು ಸ್ಟಾಪ್ ಮಾಡ್ಬೇಕಂತ ಅನ್ಕೊಂತೀನಿ, ಇವ್ರ ಪಾಯಿಂಟ್ಸ್ ಅಂದ್ರೆ ಟ್ರಿಗರ್ ಆಗ್ತೀನಿ. ಏನಕ್ಕೆ ಅಂತಂದ್ರೆ ಆ್ಯಕ್ಚುಲಿ ಇವರು ನಾಡ್ ಮಾಡಿದ್ರು, ಹೌದು ಎಸ್ ಅಂತಂದು. ಒನ್ ಥಿಂಗ್, ಈಗ ಸಾಗರ್ ನೋಡಿ, ದೇರ್ ಆರ್ 2 types ಆಫ್ ಪೀಪಲ್ ಇನ್ UPSC. ಒಂದು ಸೀರಿಯಸ್, ಒಂದು ನಾನ್ ಸೀರಿಯಸ್. ಸೀರಿಯಸ್ ಆಸ್ಪಿರೆಂಟ್ಸ್ ಅಷ್ಟು 5%, ಅಟ್ ಮ್ಯಾಕ್ಸ್ 10%, 90% ನಾನ್ ಸೀರಿಯಸ್. ನೀವೇನು ಹೇಳಿದ್ರೆ UPSC ಪ್ರಿಪೇರ್ ಆದ್ರೆ ಲೈಫಲ್ಲಿ ವಿನ್ ಆಗ್ತೀರಿ. ಕಂಡೀಷನ್ಸ್ ಅಪ್ಲೈ. Exactly. For serious candidates only. Yes. ನಾನು ಐ ಹ್ಯಾವ್ ಸೀನ್ ಎನ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನಾವು UPSC ಅಂತ ಬರ್ತಾರೆ, 1 year ತುಂಬ ಝೂಮಲ್ಲಿ ಇರ್ತಾರೆ. ಫಸ್ಟ್ ನನ್ನ IAS ಕರ್ನಾಟಕ ಕೇಳಾರ ಅಂತಾರೆ. ಪುಣ್ಯ ಅವ್ನ ಜಿಲ್ಲೆ ಕೇಳಿಲ್ಲ, ನನ್ನ ಜಿಲ್ಲೆಗೆ ನನ್ನ IAS. ಅಣ್ಣ ನಾನು ಫಸ್ಟ್ ಅಟೆಂಪ್ಟ್ ನೀನು ಮಾಡ್ತಿದ್ದೆ ನಾನಲ್ಲಪ್ಪ, ನಾನು ಐ ಹ್ಯಾವ್ ಕ್ಲಿಯರ್ಡ್ ಇನ್ ಮೈ 8th attempt. ಸೊ ಯು ಕ್ಯಾನ್ ಸಿ ಎನಿ ಅದರ್ ಗುರು. ಐ ಆಮ್ ನಾಟ್ ಗೋಯಿಂಗ್ ಟು ಬಿಕಮ್ ಎ ಗುರು ಫಾರ್ ಯು. ಓಕೆ, To clear in first attempt. ಟು ಕ್ಲಿಯರ್ ಇನ್ ದ ಫಸ್ಟ್ ಟೈಮ್. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಭರತ್ ಅವ್ರು ಹೇಳಿದ್ದು ಸತ್ಯ. ಅದಕ್ಕೆ ಇವರು ಕೂಡ ಕನ್ಕರೆನ್ಸ್ ಕೊಟ್ಟರು ಸಾಗರ್. ಏನಂತಂದರೆ UPSCಗೆ ನೀವು ಮೈಂಡ್ ಸೆಟ್ ಭಾಳ ಇಂಪಾರ್ಟೆಂಟು. ಸೀರಿಯಸ್ ಆಗಿ ಓದಿದರೆ ಇಫ್ ಯು ಆರ್ ನಾಟ್ ವಿನ್ ಇನ್ UPSC, ಯಾಕಂದರೆ UPSC ಸಕ್ಸಸ್ ರೇಟ್ ಆಲ್ಮೋಸ್ಟ್ 0.1% ಇದೆ, ಆಗ್ಲಿಕ್ಕೆ ತೊಂದರೆ ಇಲ್ಲ. ಬಟ್ ಯು ವಿಲ್ ವಿನ್ ಯುವರ್ ಲೈಫ್, ಮೋಸ್ಟ್ ಇಂಪಾರ್ಟೆಂಟು. ಸೊ ಅದಕ್ಕೆ UPSCಗೆ ಓದೋರಿಗೆ ಸೀರಿಯಸ್ ಆಗಿ, ಭಾಳಷ್ಟು ಜನ ಇವತ್ತು ನಾನು PSI ಓದ್ತದೆ, ನಾನು UPSC ಅಲ್ಲ ಅಂತಾರೆ. ಅರೆ ವೈ ಯು ಆರ್ ಲಿಮಿಟಿಂಗ್ ಯುವರ್ ಸೆಲ್ಫ್? Yes, sir. Because he prepared for UPSC, he cleared junior assistant exam, he cleared PSI exam, he went for KS interview, he cleared UPSC. ನೀನು PSIಗೆ ಪ್ರಿಪೇರ್ ಆದರೆ ನೀನು UPSC ಟಚ್ ಮಾಡೋಕ್ಕಾಗಲ್ಲ. ಸೊ ಇವ್ರು ಹೇಳ್ದಂಗೆ ಕಂಡೀಷನ್ಸ್ ಅಪ್ಲೈ. UPSCಗೆ ಓದಬೇಕಂದ್ರೆ ಕಂಡೀಷನ್, ಸೀರಿಯಸ್ ಸ್ಟೂಡೆಂಟ್ಸ್, ಸೀರಿಯಸ್ ಆಸ್ಪಿರೆಂಟ್ಸ್. ಸೊ ನೀವು ನಾನು ಅದಕ್ಕೆ ಈಗ ಆಫ್ಲೈನ್ ಸೆಂಟ್ರಲ್ಲಿ PC ಬೇರೆ, PSIಗೆ ಬೇರೆ, KSಗೆ ಬೇರೆ. ಏನು ಸಾಗರ್ ಹಂಗೆ ಅನ್ಸುತ್ತಾ? PSI ಬರೋ ಪೊಲಿಟಿ ಬೇರೆ, UPSC ಬರೋ ಗವರ್ನರ್ ಬೇರೆ, PSI ಬರೋ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್ ಅಷ್ಟೇ. ಅದು UPSC ತರ ಲೆವೆಲ್ಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತಂದ್ರೆ, ಸೊ ಇಫ್ ಇಟ್ ಕಮ್ಸ್ ಇನ್ PSI ಆರ್ KS ಅಂತಂದ್ರೆ ಯು ವಿಲ್ ಈಸಿಲಿ ಸಾಲ್ವ್ ದಟ್ ಕ್ವಶನ್. ವೆರಿ ಸಿಂಪಲ್. ಈಗ ನೋಡಿ, ದೊಡ್ಡದಕ್ಕೆ ಪ್ರಿಪೇರ್ ಮಾಡಿದ್ರೆ ಸಣ್ಣದು ಈಸಿ ಕ್ಲಿಯರ್ ಮಾಡಿರ್ತೀರ. ಸೊ ನಮ್ಮ ಆಫ್ಲೈನ್ ಸೆಂಟರ್ ಹೆಂಗಿರುತ್ತಪ್ಪ ಅಂದ್ರೆ UPSC ಸ್ಟ್ಯಾಂಡರ್ಡ್ ಇರುತ್ತೆ. ನೀನು PC ಆದ್ರೂ ಬರೀ, PSI ಆದ್ರೂ ಬರೀ, KS ಆದ್ರೂ ಬರೀ. ನೀನ್ ಪ್ರಿಪ್ರೇಷನ್ನೇ PC ಲೆವೆಲ್ ಇದ್ದಾಗ ವಾಸ್ಪೋಡಿಗಮ್ಮ ಎಲ್ಲಿ ಬಂದ ಹೋಯ್ತು, ಆ ಕಾಲ ಹೋಯ್ತು ಸರ್, ಅದು ಕಾಲ ಹೋಯ್ತು. ಅಂಡ್ ನಾನು ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಏನ್ ಹೇಳ್ತೀನಿ, PC PSI ಇವ್ರು ಬರೋರ್ಗೆ, ಪ್ರಿಪೇರ್ ಫಾರ್ UPSC ಲೆವೆಲ್. ಬಟ್ ಆ UPSC ಲೆವೆಲ್ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಟಾಪಿಕ್ಸ್ ನ ಅಷ್ಟು ಅರ್ಥ ಮಾಡ್ಕೊಡಿ, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರ್ಲಿ. ಬಟ್ ಕೆಲವೊಂದ್ಸಲ KE ಅಥವಾ PC-ಗೆ ಯಾವ ತರ ಕೇಳ್ತಾರೆ ನೋಡ್ಕೊಂಡು ರಿಫೈನ್ ಮಾಡ್ಕೊಳ್ಳಿ, ಸ್ಟೋನ್ ಚೇಂಜ್ ಮಾಡ್ಕೊಳ್ಳಿ, ಅದ್ ಮಾತ್ರ ಚೇಂಜ್ ಮಾಡ್ಕೊಳ್ಳಿ. ಬಟ್ ಕಾನ್ಸೆಪ್ಟ್ ನೀಡಿದಂಗೆ ಗವರ್ನರ್ ಕಾನ್ಸೆಪ್ಟ್ UPSC-ಲೂ ಒಂದೇ ಬರುತ್ತೆ, KE-ದಲ್ಲೂ ಸೇಮ್ ಬರುತ್ತೆ. ಸೊ ಕಾನ್ಸೆಪ್ಟ್ ಕ್ಲಾರಿಟಿ ಮಾತ್ರ UPSC ಲೆವೆಲ್ಗೆ ಇರ್ಲಿ. ಬಟ್ ಈ KS ಏನ್ ಬೇಕು,
PSIಗೆ ಏನು ಬೇಕು, PC ಗೆ ಏನು ಬೇಕು, ಆ ಪ್ರಿಪ್ರೇಷನ್ ಅದು ಸ್ವಲ್ಪ ಫೈನ್ ಟ್ಯೂನ್ ಮಾಡ್ಕೊಳ್ಳಿ, ಅವಾಗ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನೀವು PSI ಪ್ರಿಪೇರ್ ಆದರೆ ಸರ್ಕಾರಿ ಆಯೋಗ ಯಾವುದಕ್ಕೆ ಸಂಬಂಧಪಟ್ಟಿದೆ, ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ. IAS ಹೋದ್ರೆ ಅದ್ರ ರೆಕಮೆಂಡೇಶನ್ಸ್ ಕೇಳ್ತಾರೆ, ಅಷ್ಟೇ ಅಲ್ವಾ? ಅಷ್ಟೇ. ಆ ತರ ಪ್ರಿಪರೇಷನ್ ಮಾಡಿ. ಸರ್ಕಾರಿ ಆಯೋಗ ಗೊತ್ತಿರ್ಬೇಕು ನಿಮ್ಗೆ. ಅದು ಗೊತ್ತಿಲ್ಲ, ನೀವು ಸರ್ಕಾರಿ ಆಯೋಗ ಮತ್ತೆ ಅದರ ಶಿಫಾರಸುಗಳ ರೆಕಮೆಂಡೇಶನ್ಸ್ ಓದ್ಕೊಂಡ್ರೆ ನೀವು ಈಗ ನೋಡಿ, ಇವರು ನಿಮ್ಮ ಎದುರುಗಡೆ ಕುಂತಿದ್ದಾರೆ, ಎಲ್ಲ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದಾರೆ. ಅಗೇನ್ UPSC ಓದ್ತೀನಿ ಅನ್ನೋದು ನಮ್ಗೆ 2 ಕೊಂಬುಗಳು ಇರಬಾರ್ದು. ಎಕ್ಸಾಕ್ಟ್ಲಿ ಸರ್. ಯಾರು ಸೀರಿಯಸ್ ಆಗಿ ಓದ್ತಾರ ಕೊಂಬ್ ಅಲ್ಲೇ ಕಟ್ಟಾಗ್ಬಿಡ್ತವೆ. ಸೀರಿಯಸ್ ಆಗಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನೀವು ಸ್ಟಾರ್ಟ್ ಸೀರಿಯಸ್ಲಿ ನಿಮ್ಮ ಕೊಂಬುಗಳು ಅಲ್ಲೇ ಕಟ್ಟು. ಓಕೆ, ನೀವು ಅಗೇನ್ ಐ ಆಮ್ ಟೆಲಿಂಗ್ ಯು, ಇದು ಎಕ್ಸಾಮು ಇನ್ಸ್ಪಿರೇಷನ್ ಇಂದ ಓದ್ತಕ್ಕಂಥ ಎಕ್ಸಾಮ್ ಇದೆ ಅಲ್ಲ ಸರ್, ಅಲ್ಲ. ಸೆಲ್ಫ್ ಇನ್ಸ್ಪಿರೇಷನ್. ನಾನು ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡಿದೆ, ಡ್ರೆಸ್ ನೋಡಿದೆ, IPS ಡ್ರೆಸ್ that will not work out sir. So ಅಂತವರು ಯಾರು ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ಕರೆಕ್ಟ್. ವಿಡಿಯೋದಲ್ಲೂ ಹೇಳಿದ್ರು ಸರ್ ಸಾಗರ್ ಸರ್, ಹೇಗೆ ಪ್ರಿಪರೇಷನ್ ಆಗಬೇಕು ಅಂತ ತಿಳ್ಕೊಳ್ಳೋಕೆ ಮುಂಚೆ ಯಾಕೆ ಪ್ರಿಪೇರ್ ಆಗಬೇಕು ಅನ್ನೋದನ್ನ ಫಸ್ಟ್ ಇದು ಮಾಡಿ. ಯಾಕೆ ಸ್ಟಾರ್ಟ್ ಮಾಡ್ತಾ ಇದೀನಿ ಪ್ರಿಪರೇಷನ್, ಯಾಕೆ ಸ್ಟಾರ್ಟ್ ಮಾಡ್ತೀನಿ ಆನ್ಸರ್ ನ ತಿಳ್ಕೊಳ್ಳಿ. ಕರೆಕ್ಟ್. ಅದನ್ನೇ ಬಹಳ ಜನ ಹೇಳ್ತಾರೆ, ಅಂದ್ರೆ ಇವನ್ ಇಂಗ್ಲಿಷ್ ಮೆನ್ ಬಿಟ್ಟು ಅದನ್ನ ಹೇಳ್ತಾರೆ. When you want to leave this journey, you just think why you started. Correct. So and I have every time when I failed in prelims, I used to think why I have started. Okay. So that why I have started thing, that zeal has pushed me to till 6th attempts and I got 641 rank. Okay. So ಪ್ರತಿ ಸಲನೂ ಅಷ್ಟೇ, ನಾನು PC ಆಗಬೇಕಾದ್ರೆ ಅಥವಾ ಜೂನಿಯರ್ ಅಸಿಸ್ಟೆಂಟ್ PSI KS ಮಾಡಬೇಕಾದ್ರೆ UPSC ಯಾಕೆ ಓದ್ಬೇಕಿತ್ತು ನಾನು? ಕರೆಕ್ಟ್. ಸೊ UPSC ಓದೋದ್ರಿಂದ ನಾಲೆಜ್ ಬರುತ್ತೆ, ನೀವೆಲ್ಲ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು, ಬಟ್ ಅಲ್ಲಿ ಸ್ಟಕ್ ಆಗಬಾರ್ದು. ಕರೆಕ್ಟ್. ನಿಮಗೆ ಅಷ್ಟು ಟ್ಯಾಲೆಂಟ್ ಇದೆ, ನೀವು ಮುಂದೆ ಹೋಗೋ ಕೇಪಬಿಲಿಟಿ ಇದೆ, ನೀವು ಅಷ್ಟು ಚೆನ್ನಾಗಿ ಓದ್ತಿದ್ದೀರಾ, ಬ್ಯೂರೋಕ್ರಾಟಿಕ್ ಟ್ರೇಟ್ಸ್ ಇದೆ, ಯಾಕೆ ಲಿಮಿಟ್ ಮಾಡ್ಕೋತೀರಾ ನಿಮಗೆ? ಯಾಕೆ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ನೆನಪಿಟ್ಟುಕೊಂಡು ಅದಕ್ಕೆ ಬೇಕಾಗಿರುವಂಥ ಹಾರ್ಡ್ ವರ್ಕ್ ಮಾಡಿ ಡೆಫಿನೆಟ್ ಆಗಿ UPSC ಕ್ಲಿಯರ್ ಆಗುತ್ತೆ. ಅಲ್ಲ, ಮತ್ತೆ ಇನ್ನೊಂದು ನೋಡಿ, ನಾನು UPSC ಕ್ಲಿಯರ್ ಮಾಡಿದ್ರೆ ದೇರ್ ಆರ್ ಗ್ರೂಪ್ ಎ ಆಫೀಸರ್ ಪೋಸ್ಟ್ ಎಷ್ಟಿದೆ ರೀ? ಹೌದು ಅಲ್ವಾ? ನೀವು ಬರ್ದಿದ್ದೀರಾ. ನೀವು ಬಹಳಷ್ಟು ಜನ ಅನ್ಕೋ KS ಅಂದ್ರೆ ಗ್ರೂಪ್ ಎ ಅಲ್ಲ ರೀ, AC SAT ಎಕ್ಸಾಮ್ ಇದೆ, ದಟ್ ಈಸ್ ಎ ಗ್ರೂಪ್ ಎ. ಓಕೆನಾ? ಓಕೆ ಸಾಗರ್, ಈಗ ಇಂಟರ್ವ್ಯೂ ಅಲ್ಲಿ ನಿಮಗೆ ಯಾವ ಪ್ರಶ್ನೆ ನೀವು ಸರ್ ಗೊತ್ತಿಲ್ಲ ಅಂತ ಯಾವುದಕ್ಕಾದ್ರೂ ಹೇಳಿದ್ರ, ನನಗೆ ಇದೊಂದು ಗೊತ್ತಿಲ್ಲ ಸರ್ ಅಂತ ಮಾಹಿತಿ? ಸರ್ ಒಂದೇ ಒಂದು ಕ್ವಶನ್ಗೆ ಗೊತ್ತಿಲ್ಲ ಅಂತ ಹೇಳಿಲ್ಲ, ಬಟ್ ಅದೇ ತರ ಇತ್ತು. ಯಾವುದು ಕ್ವಶನ್? ಏನು? ನಾನು ಡೈರೆಕ್ಟ್ ಐ ಡೋಂಟ್ ನೋ ಸರ್, ಐ ಹ್ಯಾವ್ ನೋ ಐಡಿಯಾ ಅಂತ ಹೇಳಿಲ್ಲ. ಒಬ್ಬ ಚೇರ್ಪರ್ಸನ್ ಶಿಲ್ವರ್ಧನ್ ಸಿಂಗ್, ನೆಕ್ಸ್ಟ್ ದೆನ್ ಮೇಡಮ್, ಇಲ್ಲೊಬ್ರು ಸರ್ ಇದ್ರು, ಫೋರ್ತ್ ಪರ್ಸನ್ ಕೇಳಿದ್ರು, ಸಿ ಬೀಯಿಂಗ್ ಅನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್, you tell me exact number of in value terms how much electronic goods we import from the world. Okay. So I passed there and I thought okay ಏನು ಹೇಳಬೇಕು ಅಂತ. Then I said, see sir, exactly I don't know about in terms of value how much we import from the world, the electronic goods, but I know sir, we import largest electronic goods from China. Okay. So which makes our trade relations fiscal deficit with the deficit with China, trade deficit with China. Trade deficit. So he was very happy for my answer. Okay, I don't know about exact number of electronic goods import in terms of value, but I told him, yes sir, we import largest electronic goods, we are the net importers of electronic goods from China, and we are trade deficit with China, and he is very happy. ಸೊ ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಥಿಂಕ್ ಮಾಡಬೇಕು. ಓಕೆ, ನನಗಿಲ್ಲ ಅಂದರೆ ಆನ್ಸರ್ ಮಾಡ್ಬೋದಿತ್ತು ಸರ್, ಐ ಡೋಂಟ್ ನೋ ಸರ್. ಸೊ ದಟ್ ಈಸ್ ಔಟ್ರೈಟ್ಲಿ ಐ ಡೋಂಟ್ ನೋ ಸರ್ ಅಂತ ರಿಜೆಕ್ಟ್ ಮಾಡೋದಕ್ಕಿಂತ ಥಿಂಕ್ ಮಾಡಿ, ನಾನು ಥಿಂಕ್ ಮಾಡಿ ಆ ಟಾಪಿಕ್ನ ಲಿಂಕ್ ಮಾಡಿ, ಯಾಕಂದರೆ ವಿ ಆರ್ ಒನ್ ಆಫ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ಸ್. ಅವ್ರಿಗೆ ಖುಷಿ ಆಯ್ತು ನಾನು ಹೇಳಿದ್ದು. ಸೊ ಈ ಥರ ಡಿಫ್ರೆಂಟ್ ಆಸ್ಪೆಕ್ಟ್ಸಿಂದ ಆನ್ಸರ್ ಮಾಡೋದು ಕೂಡ ಒಂದೊಂದ್ಸಲ ಹೆಲ್ಪ್ ಆಗುತ್ತೆ. ಅವರು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಎಸ್ ಸರ್. ಆಕ್ಚುಲಿ ಅವ್ರಿಗೆ ಏನಾದ್ರು ಡೇಟಾ ಬೇಕು ಅಂದಿದ್ರೆ ಅವ್ರನ್ನ ಕೇಳುವಂತ ಅವಶ್ಯಕತೆ ಇಲ್ಲ, ಗೂಗಲ್ ಮಾಡಿದ್ರೆ ಬರ್ಬಿಡುತ್ತೆ. ನೀವು ಹೇಗೆ ಅದನ್ನ ಮ್ಯಾನೇಜ್ ಮಾಡ್ತೀರಾ, ಎಸ್ ಸರ್, ಅದು ತುಂಬಾ ಮ್ಯಾಟರ್ ಆಗುತ್ತೆ. ಈಗ ನೋಡಿ, ಇದನ್ನೇ ನಾನು ಏನು ಹೇಳಿದೆ ಅಂದ್ರೆ ಬ್ಯೂರೋಕ್ರಾಟಿಕ್ ಟ್ರೈಟ್ಸ್ ಅಂತ. ಈಗ ನೀವು ಬಿಕಮ್ AS ಆಫೀಸರ್ ಆರ್ KS ಆಫೀಸರ್ ಆರ್ PSI, ನಿಮ್ಮ ಹತ್ರ ಎಲ್ಲ ರಿಸೋರ್ಸ್ ಇರಲ್ಲ ರೀ. ಯಾವ್ದು ಫ್ಲಡ್ ಬರುತ್ತೆ, ನಿಮ್ಮ ಹತ್ರ ಎಲ್ಲ ರಿಸೋರ್ಸ್ ಇಲ್ಲ, ಅದಕ್ಕೆ ನಿಮ್ಮನ್ನು ಮ್ಯಾನೇಜ್ ಮಾಡಕ್ಕೆ ಕಳಿಸಿದ್ದಾರೆ. ಯು ಹ್ಯಾವ್ ಟು ಮ್ಯಾನೇಜ್. ರಿಸೋರ್ಸ್ ಕಡಿಮೆ ಇದೆ, ಹ್ಯೂಮನ್ ರಿಸೋರ್ಸ್ ಕಡಿಮೆ ಇದೆ, ಫೈನಾನ್ಷಿಯಲ್ ರಿಸೋರ್ಸ್ ಕಡಿಮೆ ಇದೆ, ಯು ಹ್ಯಾವ್ ಟು ಮ್ಯಾನೇಜ್. ಓಕೆ, ಎಲ್ಲವಿದ್ರೆ ನೀವ್ ಯಾಕೆ ಹೋಗ್ಬೇಕು ಅಲ್ಲಿಗೆ? ಇಫ್ ಎವ್ರಿಥಿಂಗ್ ಇಸ್ ಸೆಟ್ ರೈಟ್, ಯಾರೋ ಒಬ್ಬ ಮಾಡ್ತಾರೆ, ಎಲ್ಲರೂ ಮಾಡ್ಬೋದು. ಸಿ, ಮತ್ತೆ ಅದನ್ನ ಕಾಮನ್ ಮ್ಯಾನ್ ಮಾಡೋಕ್ಕಾಗಲ್ಲ, ಅದಕ್ಕೆ ಕಾಮನ್ ಮ್ಯಾನ್ ನಾಟ್ ಈಸ್ ಆಫೀಸರ್. ಸೊ ನಿಮ್ಗೆ ಯಾಕೆ ಆಫೀಸರ್ ಮಾಡಿದಾರೆ ಅಂತಂದ್ರೆ ಕಾಮನ್ ಮ್ಯಾನ್ಗೆ ಇರತಕ್ಕ ನಾಲೆಡ್ಜ್ ಇರಲ್ಲ, ಅದನ್ನು ನಿನಗಿದೆ, ಅದಕ್ಕೆ ನೀನು ಮ್ಯಾನೇಜ್ ಮಾಡು.
ಅವರು ನಿಮ್ಮಿಂದ ಸಿಸ್ಟಮನ್ನು ಫುಲ್ ಪ್ರೋಸೆಸ್ ಮಾಡಿ ನೀವು ಅದನ್ನು ಫೈನ್ ಟ್ಯೂನ್ ಮಾಡಿ ಅಂತ ಹೇಳ್ತಾ ಇಲ್ಲ, ಮ್ಯಾನೇಜ್ ಮಾಡಬೇಕು. ಅಂದರೆ ಡಿಫಿಕಲ್ಟ್ ಸಿಚುವೇಶನಲ್ಲಿ ಮ್ಯಾನೇಜ್ ಮಾಡಿ ಬೆಸ್ಟ್ ಇರೋ ಟೈಮಲ್ಲಿ ಅಚೀವ್ ಮಾಡಿ. ಎಸ್ ಸರ್, ದಿಸ್ ಇಸ್ ಒನ್ ಆಫ್ ದ ಕ್ವಾಲಿಟಿ ಆಫ್ ಬ್ಯೂರೋಕ್ರಾಟ್ ಅಲ್ವಾ? ಸೊ ಹಿಂಗೆ, ಸೊ ದಿಸ್ ಇಸ್ ಹೌ ಈ ಹ್ಯಾಸ್ ಎ ಮೇಡ್ ಪ್ರಿಪ್ರೇಷನ್. ಓಕೆ ಸಾಗರ್ ಹೇಳಿ, ಇಂಟ್ರ್ಯೂಗೆ ಹೋಗೋರಿಗೆ ಹಿಂದೆ ಒಂದು ಜಾಬ್ ಇದೆ ಅಂತೇಳಿ ಡ್ಯಾಫಲ್ಲಿ ಮೆನ್ಷನ್ ಮಾಡೋದು ಪಾಸಿಟಿವಾ ನೆಗೆಟಿವಾ? ಫ್ರಮ್ ದಿ ಪಾಯಿಂಟ್ ಆಫ್ ಬೋರ್ಡ್ ಏನಾಗುತ್ತೆ, ಬೋರ್ಡ್ ಏನು ಫೀಲ್ ಆಗುತ್ತೆ ನೀವು ಜಾಬ್ ಮಾಡಿಕೊಂಡು ಇಂಟ್ರ್ಯೂ ಬಂದರೆ ಬೋರ್ಡ್ ಏನು ಫೀಲ್ ಆಗುತ್ತೆ ನಿಮ್ಮ ಬಗ್ಗೆ? ಸರ್, ಫಾರ್ ಮೀ ಇಟ್ ವರ್ಕ್ಡ್ ಔಟ್ ಸರ್. ಓಕೆ, ಸೊ ಐ ವಿಲ್ ಗಿವ್ ಅನ್ ಎಕ್ಸಾಂಪಲ್ ಸರ್. ಓಕೆ ಸರ್, ನಾನು ಫುಲ್ ಚೆನ್ನಾಗಿ ಕ್ಲೀನ್ ಶೇವ್ ಮಾಡಿಕೊಂಡು ನೀಟಾಗಿ ಪೊಲೀಸರ್ ಕಟಿಂಗ್ ಮಾಡ್ಕೊಂಡು ಹೋಗಿದ್ದೆ. ಆ್ಯಂಡ್ ನಾನು PSI ಟ್ರೈನಿಂಗಲ್ಲಿದ್ದೆ ಅಂತ ಅವ್ರಿಗೆ ಗೊತ್ತು. ನಾನು ಡ್ಯಾಫಲ್ಲಿ ಮೆನ್ಷನ್ ಮಾಡಿದ್ದೆ. ಆ್ಯಂಡ್ ಆಲ್ಸೋ ಜೂನಿಯರ್ ಅಸಿಸ್ಟೆಂಟ್, ನಾನು ಇಲ್ಲಿಂದ ಇಲ್ಲಿವರೆಗೂ ಎರಡೂವರೆ ವರ್ಷ ಜೂನಿಯರ್ ಅಸಿಸ್ಟೆಂಟ್ ಆಗಿ ಅಸೆಂಬ್ಲಿಯಲ್ಲಿ ವರ್ಕ್ ಮಾಡಿದ್ದೀನಿ ಅಂತ. ಸರ್, ಇದೆರಡು ಎಷ್ಟು ನನಗೆ ಹೆಲ್ಪ್ ಮಾಡಿದೆ ಅಂತಂದರೆ, ನಂದು ಇಂಟರ್ವ್ಯೂ ಅಷ್ಟು ಮಾರ್ಕ್ಸ್ ಬರೋಕ್ಕೆ ಒನ್ ಆಫ್ ದ ಮೇನ್ ರೀಸನ್ಸ್ ಆರ್ ಮೈ ಜಾಬ್ ಎಕ್ಸ್ಪೀರಿಯನ್ಸ್. ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಸೊ 2 ಜಾಬ್ ಮಾಡಿದ್ದಾನೆ, ಸುಮ್ಮನೆ ಕೂತಿಲ್ಲ ಇವನು. ಇವನು ಒಂದು 3 ವರ್ಷ ಪ್ರಿಪ್ರೇಷನ್ ಮಾಡಿ ಆಮೇಲೆ ವರ್ಕ್ ಮಾಡ್ತಾ ಪ್ರಿಪ್ರೇಷನ್ ಮಾಡಿದ್ದಾನೆ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಇವಂದು ಎಫಿಷಿಯೆಂಟ್ ಆಗಿ ವರ್ಕ್ ಮಾಡ್ತಿದ್ದಾನೆ, ಇವಂದು ಎಫಿಷಿಯನ್ಸಿ ಚೆನ್ನಾಗಿದೆ. 6 ವರ್ಷ ಸುಮ್ಮನೆ ಕೂತಿಲ್ಲ, ಕೆಲಸ ಮಾಡ್ಕೊಂಡು ಓದ್ತಿದ್ದಾನೆ ಅಂತಂದ್ರೆ ಇವನಿಗೆ ಬ್ಯೂರೋಕ್ರೆಟಿಕ್ ಅಂತ ಆಟಿಟ್ಯೂಡ್ ಬಂದಿದೆ. ಯಾಕಂದ್ರೆ ಸರ್, ಬ್ಯೂರೋಕ್ರಸಿಯಲ್ಲಿ ನಿನಗೆ ಅದೇ ಪ್ರೆಷರ್ ಇರುತ್ತೆ. ನಿಜ 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 16 ಅವರ್ ಕೆಲಸ ಮಾಡೋದಿರುತ್ತೆ ಒಬ್ಬ IAS IPSಗೆ. ಸೊ ಅವರು ನಿಮ್ಗೆ ರೆಸ್ಟ್ ಕೊಡಲ್ಲ. ಅದೇ ತರ ಇವನ್ ರೆಸ್ಟ್ ಇಲ್ಲದೆ ಕೆಲಸನೂ ಮಾಡ್ತಿದ್ದಾನೆ, ಓದೋದನ್ನು ಮ್ಯಾನೇಜ್ ಮಾಡ್ತಿದ್ದಾನೆ, ಪರ್ಸನಲ್ ಲೈಫ್ ಮ್ಯಾನೇಜ್ ಮಾಡ್ತಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಆ ಗೊತ್ತಾದಾಗ ಇಟ್ ವಿಲ್ ಆಡ್ ಪಾಯಿಂಟ್ಸ್ ಮಾರ್ಕ್ಸ್ ಟು ಅವರ್ ದ ಇಂಟರ್ವ್ಯೂ. ಅಂಡ್ ಮೈ ಎಕ್ಸ್ಪೀರಿಯನ್ಸ್, PSI ಅಂಡ್ ಜೂನಿಯರ್ ಅಸಿಸ್ಟೆಂಟ್ ಹಾಕಿದ್ನಾ, PSI ಬಗ್ಗೆ ಬಾಡಿ ವಾರ್ನ್ ಕ್ಯಾಮ್ರಾ ಬಗ್ಗೆ ಕೇಳಿದ್ರು, ಟ್ರೈನಿಂಗ್ ಬಗ್ಗೆ ಕೇಳಿದ್ರು. ಸೊ ಅದಾದ್ಮೇಲೆ CCTV ಸರ್ವೈಲೆನ್ಸ್ ನೆಟ್ವರ್ಕ್ ಇನ್ ದ ಸಿಟೀಸ್ ಬಗ್ಗೆ ಕೇಳಿದ್ರು, ಡ್ರಗ್ ಕಂಟ್ರೋಲ್ ಬಗ್ಗೆ ಕೇಳಿದ್ರು, ದೆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮರಾಸ್ ಇನ್ ಟ್ರಾಫಿಕ್ ಕಂಟ್ರೋಲ್, ಟ್ರಾಫಿಕ್ ಅಡಾಪ್ಟಿವ್ ಸಿಸ್ಟಮ್ಸ್ ಬಗ್ಗೆ ಕೇಳಿದ್ರು. ಇದು ಒಬ್ಬ ನಮ್ಮ ಬೋರ್ಡ್ ಚೇರ್ಪರ್ಸನ್ ಶೀಲ್ವರ್ಧನ್ ಸಿಂಗ್, ಬಿಕಾಸ್ ಈಸ್ DGP CISF, ಅವ್ರು ಅದನ್ನ ಕೇಳಿದ್ರು. ದೆನ್ ಇನ್ನೊಂದು ಪರ್ಸನ್, ನಾರ್ತ್ ಈಸ್ಟರ್ನ್ ಪರ್ಸನ್, ಈ ವಾಸ್ ವೆರಿ ಹ್ಯಾಪಿ ಫಾರ್ ಮೈ ಔಟ್ಲುಕ್. ಸೊ ಈ ವಾಸ್ ಲೈಕ್, ಸಿ ವಿತಿನ್ 2 months ಆಫ್ ಟ್ರೈನಿಂಗ್ ಯು ಆರ್ ಲುಕಿಂಗ್ ಲೈಕ್ ಅನ್ IPS ಆಫೀಸರ್, ಸೊ ಯು ಹ್ಯಾವ್ ಅಕ್ವೈರ್ಡ್ ದಟ್ ಚಾರ್ಮ್. ಸೊ ಈ ವಾಸ್ ಮೆಸ್ಮರೈಸಿಂಗ್ ಅಟ್ ಮೈ ಲುಕ್ಸ್ ಆಕ್ಚುಲಿ. ಸೊ ಅದು ಕೂಡ ಆಕ್ಟ್ ಆಗುತ್ತೆ, ನಾವು ಹೆಂಗೆ ಕಾಣ್ತೀವಿ ಅನ್ನೋದು ಕೂಡ ಆಗುತ್ತೆ. ಸೊ ಕಾಣ್ತೀವಿ ಅಂದ್ರೆ ಬ್ಯೂಟಿಯಲ್ಲ, ನಾವು ಹೆಂಗ್ ಅಪಿಯರೆನ್ಸ್, ಹೆಂಗ್ ಕೂತಿದೀವಿ, ಡ್ರೆಸ್ ಹೆಂಗ್ ಮಾಡಿದೀವಿ, ನಾವು ಫಿಟ್ ಎಷ್ಟಿದೀವಿ, ಅದು ಕೂಡ ಆಡ್ ಆಗುತ್ತೆ. ಇನ್ನೊಂದು ಕ್ವಶನ್ನು ನಮ್ಮ ಅಸೆಂಬ್ಲಿ ಬಗ್ಗೆ ಬಂತು. ಸಿ ವಾಟ್ಸ್ ಹ್ಯಾಪ್ನಿಂಗ್ ಇನ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ವೈ ದರ್ ಇಸ್ ಎ issue between CM and deputy CM for the sharing of CM post. Then governor walkout issue. So during special address, why governor was walked out from the assembly now by not reading this special speech prepared with the cabinet. So ನನಗೆ ಇದೆಲ್ಲದು ಆಡ್ ಆಗಿದೆ, ನಾನು ವರ್ಕ್ ಮಾಡಿದಕ್ಕೆ ಆ ಕ್ವಶನ್ಸ್ ನ ಕೇಳಿದ್ದಾರೆ. ಮೇ ಬಿ ಆ ತರ ಮಾಡಿರ್ಲಿಲ್ಲ ಅಂದಿದ್ರೆ ಅವರು ಯಾವ್ದೋ ಟ್ರಂಪ್ ವಾರು ರ್ಯಾಂಡಮ್ ಕ್ವಶನ್ಸ್ ಬರ್ತಿತ್ತು. ಮೇ ಬಿ ರ್ಯಾಂಡಮ್ ಕ್ವಶನ್ಸ್ ಆನ್ಸರ್ ಮಾಡಕ್ ಆಗ್ದೇನೂ ಇರ್ಬೋದಿತ್ತು, ಮಾಡಕ್ ಆಗ್ದೇನೂ ಇರ್ಬೋದು. ಬಟ್ ಬಿಕಾಸ್ ಆಫ್ ದಿಸ್ ವರ್ಕ್ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ವರ್ಕೌಟ್ ಆಗಿದೆ ಇಂಟರ್ವ್ಯೂ ಅಲ್ಲಿ. ಅಂಡ್ ನನಗೆ ಮೇ ಬಿ 5 to 10 marks ಈ ವರ್ಕ್ ಎಕ್ಸ್ಪೀರಿಯನ್ಸ್ ಇಂದಾನೆ ಬಂತು ಅನ್ಸುತ್ತೆ. ಅಂಡ್ ಮೋಸ್ಟ್ ಆಫ್ ದ ಕ್ವಶನ್ಸ್ 5 ರಿಂದ 10 ಕ್ವಶನ್ಸ್ ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನೋದೇ ಹೋಗಿದೆ. ಮೋಸ್ಟ್ ಆಫ್ 2 ಪೆನಲ್ ಮೆಂಬರ್ಸು ನಂದು ಇದ್ರ ಬಗ್ಗೆ, ಇನ್ನೊಂದು ಮೇಡಮ್ ಕೂಡ ಪೊಲೀಸಿಂಗ್ ವಿಮೆನ್, ಆಲ್ಮೋಸ್ಟ್ ನಂದು ವರ್ಕ್ ಎಕ್ಸ್ಪೀರಿಯನ್ಸ್ ಅಲ್ಲೇ ಇಂಟರ್ವ್ಯೂ ಹೊರಟಾಯ್ತು. ಸೊ ನಂದು ಸಿನ್ಸಿಯರ್ ಅಡ್ವೈಸ್ ಏನು ಅಂತಂದರೆ, 1, 2, 3 ಅಟೆಂಪ್ಟ್ ಅಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗಲಿಲ್ವಾ, ಗೋ ಫಾರ್ ಎನಿ ವರ್ಕ್, ನಾಟ್ ಓನ್ಲಿ ಇನ್ ಗೌರ್ಮೆಂಟ್ ಸೆಕ್ಟರ್, ಯಾವುದೋ ಒಂದು ವರ್ಕ್ ಮಾಡಿಕೊಂಡು ನಿಮ್ಮ ಎಫಿಷಿಯನ್ಸಿನ ಜಾಸ್ತಿ ಮಾಡ್ಕೊಳ್ಳಿ. ನಮ್ಮ ಪೇರೆಂಟ್ಸ್ ಸ್ಥಾನದಲ್ಲಿ ಕೂತಿರ್ತಾರೆ ಅವರು. ನಮ್ಮ ಪೇರೆಂಟ್ಸ್ ಹೆಂಗೆ ಥಿಂಕ್ ಮಾಡ್ತಾರೆ, ಓಕೆ ಮಗ 5 ವರ್ಷದಿಂದ 6 ವರ್ಷದಿಂದ ಕೆಲಸ ಮಾಡ್ತಾ ಇಲ್ಲ, ಓದ್ತಾನೆ ಇದ್ದಾನೆ, ಅವನ ಜೀವನ ಏನಾಗುತ್ತೋ, ಏನು ಮಾಡ್ತಿದ್ದಾನೋ. ಅವರು ಕೂಡ ಆ ಸ್ಥಾನದಲ್ಲಿ ಕೂತು ಅವರು ಅದನ್ನೇ ಯೋಚನೆ ಮಾಡ್ತಾರೆ, 5 ವರ್ಷದಿಂದ ಇವನು ಏನು ಮಾಡ್ತಿದ್ದಾನೆ, ಡಿಗ್ರಿ ಮಾಡಿ ಇಷ್ಟು ಟೈಮ್ ಯಾಕೆ ವೇಸ್ಟ್ ಮಾಡ್ದ, ಈ ಎಕ್ಸಾಮ್ಗೆ ಇಷ್ಟು ಟೈಮ್ ವೇಸ್ಟ್ ಮಾಡ್ದ, ಬೇರೆ ಏನಾದರೂ ಮಾಡಿದಿದ್ರೆ ಅವನು ಅರ್ನ್ ಮಾಡ್ಬೋದಿತ್ತು, ಫ್ಯಾಮಿಲಿನ ಸಪೋರ್ಟ್ ಮಾಡ್ಬೋದಿತ್ತು, ದೇಶಕ್ಕೆ ಏನಾದರೂ ಮಾಡ್ಬೋದಿತ್ತು. ಅವರು ನಿನ್ನ ಪ್ರೊಡಕ್ಟಿವಿಟಿನ ಚೆಕ್ ಮಾಡ್ತಾರೆ. ಆ ಪ್ರೊಡಕ್ಟಿವಿಟಿನ ಯಾಕೆ ಚೆಕ್ ಮಾಡ್ತಾರೆ ಅಂದರೆ, ಆಫೀಸರ್ ಆದ್ಮೇಲೆ ನಿಂದು ಅಷ್ಟು ಪ್ರೊಡಕ್ಟಿವಿಟಿ ಬೇಕು ಅವ್ರಿಗೆ. ಸೊ ನಾನು ಹೇಳೋದು, 3 ಅಟೆಂಪ್ಟ್ ಅಕಸ್ಮಾತ್ 2 ಅಟೆಂಪ್ಟ್ ಫಿಲಿಮ್ಸ್ ಆಗಲಿಲ್ವಾ, ಏನಾದರೂ ಒಂದು ವರ್ಕ್ ಮಾಡ್ಕೋತಾ ಓದಿ, ನಿಮ್ಮ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ದಟ್ ವರ್ಕ್ ಎಕ್ಸ್ಪೀರಿಯನ್ಸ್ ವಿಲ್ ಆ್ಯಡ್ ಪಾಯಿಂಟ್ಸ್ ಟು ಯುವರ್ ಇಂಟರ್ವ್ಯೂ. ನೋಡಿ, ಐ ವಾಂಟ್ ಟು ಆ್ಯಡ್ ಫ್ಯೂ ಥಿಂಗ್ಸ್. ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಳಿ. ಇದು ಏನಪ್ಪ, ಇದು ಯಾವುದು ರಿಯಾಲಿಟಿ ಶೋ ಅಲ್ಲ, ಇದು ಏನಕ್ಕೆ ಅಂದರೆ ಲೈಫ್ ಎಕ್ಸ್ಪೀರಿಯನ್ಸ್ ವಿ ಆರ್ ಶೇರಿಂಗ್ ವಿತ್ ಯು. ಓಕೆ, ಈಗ KS ಇಂಟರ್ವ್ಯೂ ಇದೆ, ಇವ್ರು ಹೇಳಿದರು ಬಾಡಿ ಲ್ಯಾಂಗ್ವೇಜ್ ಅಂತೇಳಿ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಭಾಳಷ್ಟು ಜನ ನಾನು ಕೇಳ್ತಾರೆ, KS ಇಂಟರ್ವ್ಯೂ ಬಂದರು, ಸರ್ ನಾನು ಶರ್ಟು ಟ್ರೌಸರ್ ಹಾಕೊಂಡು ಹೋಗ್ತೀನಿ.
ಅರೆ ಬೈ ಯು ಆರ್ ಗೋಯಿಂಗ್ ಟು ಬಿಕಮ್ ಎ KS ಆಫೀಸರ್, ಯು ಲುಕ್ ಲೈಕ್ ಎ KS ಆಫೀಸರ್. ಸೊ ಪೊಲೀಸಿಂಗಲ್ಲಿ ಒಂದು ಮಾತಿದೆ, ಬಿಫೋರ್ ಯು ಸ್ಪೀಕ್ ಯುವರ್ ಬಾಡಿ ಸ್ಪೀಕ್ಸ್ ಅಂತ. Yes, sir. So now the way we walk, That's the way we sit, the way we stand, the way we look, so everything it matters in police department. So it's a discipline force. ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಮ ಬಾಡಿ ಸ್ಪೀಕ್ ಮಾಡೋದು, ಇಟ್ ಸ್ಪೀಕ್ಸ್, ಅವರ್ ಬಾಡಿ ಸ್ಪೀಕ್ಸ್. ಬಿಫೋರ್ ವಿ ಸ್ಪೀಕ್ ಅವರ್ ಬಾಡಿ ಸ್ಪೀಕ್ಸ್ ಅಂತ ನಾನು ಹೋಗ್ತೀನಿ. yes. ನೀವು ಬ್ಲೇಸರ್ ಆಗಬೇಕು, ಕಟ್ಟಿಂಗ್ಸ್ ಕರೆಕ್ಟ್ ಆಗಿರಬೇಕು, ಶೇವಿಂಗ್ ಕರೆಕ್ಟ್ ಆಗಿರಬೇಕು, ಅದು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೆಕೆಂಡ್ ಥಿಂಗ್ ಇವ್ರು ಹೇಳಿದ್ರು, ನಾನೇನಾದರೂ ಇದನ್ನು ಹಾಕಿದ್ದಿಲ್ಲ ಅಂತಂದರೆ, ಎಕ್ಸಾಂಪಲ್ ನಾನು ವರ್ಕ್ ಎಕ್ಸ್ಪೀರಿಯನ್ಸ್ ಹಾಕಿದ್ರೆ ಟ್ರಂಪ್ ಮೇಲೆ ಕ್ವಶನ್ ಬರುತ್ತಂದ್ರು. ಇದು ನನಗೆ ಇವರು ಮಾಕ್ ಇಂಟರ್ವ್ಯೂ ಬಂದಾಗೂ ನಾನು ಸ್ಪಷ್ಟ ಕ್ಲಿಯರ್ ಆಗಿ ಹೇಳಿದ್ದೆ, ಡ್ಯಾಫ್ ಶುಡ್ ಬಿ ಲೋಡೆಡ್. ಎಸ್ ಸರ್. ದಿಸ್ ಇಸ್ ದಿ, ಅಂದರೆ ಡ್ಯಾಫು ನಾರ್ಮಲ್ ಆಗಿದ್ದರೆ, ಅವರೇಜ್ ಆಗಿದ್ದರೆ ನಿಮ್ಗೆ ಏನು ಅನ್ಕೊಂತಾರೆ ಗೊತ್ತೆ, ಈಸ್ ಅವರೇಜ್ ಕ್ಯಾಂಡಿಡೇಟ್. ಫಸ್ಟ್ ಇಂಪ್ರೆಷನ್ಲೆ ಗೊತ್ತಾಗ್ಬಿಡುತ್ತೆ ಈಸ್ ಅವರೇಜ್ ಗಾಯ್. ಅಂದರೆ ಅವರೇಜ್ ಅಂದರೆ ನಿಮ್ಮನ್ನು 160 ಮಾರ್ಕ್ಸ್ ಅಂತ ಇಟ್ಕೊಂಡ್ಬಿಡ್ತಾರೆ. ಸಾಗರ್ ಇನ್ನೊಂದು ಮಾತು ಹೇಳಿದ್ರು, ನನಗೆ 5 to 10 ಮಾರ್ಕ್ಸ್ ಎಕ್ಸ್ಟ್ರಾ ಬರೋ ಕಾರಣ ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತಲ್ಲ. ಸಾಗರ್ 5 to 10 ಅಲ್ಲ, ಅದು 50 ಮಾರ್ಕ್ಸ್. ಮೇ ಬಿ ಸರ್. ಎಸ್ ಸರ್. ಎಸ್ 50 ಮಾರ್ಕ್ಸ್, ಐ ಆಮ್ ಟೆಲಿಂಗ್ ಯು 50 ಮಾರ್ಕ್ಸ್. ಎಸ್ ಸರ್. ಎಸ್. ಓಕೆನಾ? ಏನಕ್ಕೆ ಅಂದರೆ ಸಾಗರ್ಗೆ ಒಂದು ಏರಿಯಾ ಗೊತ್ತಾಯ್ತು, ಲೆಜಿಸ್ಲೇಟಿವ್, ಪೊಲೀಸಿಂಗ್, ಇದ್ರ ಮೇಲೆ ಫಿಕ್ಸ್ ಕ್ವಶನ್ಸು. ಸೊ ಬಾಲ್ ನಮ್ಮ ಗ್ರೌಂಡಲ್ಲಿ ಇದ್ದಾಗ ವಿ ಕ್ಯಾನ್ ಪುಟ್ ಇಟ್ 6 or 4. ಎಸ್ ಸರ್. ಬೇರೆ ಟೀಮಿಗೆ ವಿದೇಶಿ ನೆಲದಲ್ಲಿ ಹೋಗಿ 6-4 ಹೊಡೆಯೋಕ್ಕಾಗಲ್ಲ. ಸೊ ಎಲ್ಲ KS ಅಸ್ಪಿರೆಂಟ್ಸಿಗೆ ಈಗ ಇಂಟರ್ವ್ಯೂ ಹೋಗ್ತಿದ್ದೀರಾ, UPS ಅಸ್ಪಿರೆಂಟ್ಸಿಗೆ ನಮ್ಮದು KS ಡ್ಯಾಫ್ ಫಾರ್ಮ್ ಬಿಟ್ಟಿದ್ದೀವಿ, ನಾವೇ ಬಿಟ್ಟಿದ್ದೀವಿ ಡ್ಯಾಫ್ ಫಾರ್ಮು. ಇಟ್ ಈಸ್ ನಾಟ್ ಅಫಿಷಿಯಲ್ ಫ್ರಮ್ KPSC. ಆ ಡ್ಯಾಫನ್ನು ತುಂಬಿ ನಿಮ್ಮದು ಎಷ್ಟು ಲೋಡ್ ಇರುತ್ತೋ, ನನ್ನ 3 ಇಂಟರ್ವ್ಯೂ ಸ್ಕೋರ್ ಒಂದು 124 to 174 ಬಂದಲ್ಲ, ಏನಕ್ಕಂದ್ರೆ ಡ್ಯಾಫ್ ಈಸ್ ಲೋಡೆಡ್. ಅವ್ರಿಗೆ ಗೊತ್ತಾಗಬೇಕು, ಈಸ್ ಎ ಮ್ಯಾನ್ ಆಫ್ ಸಿಂಪಲ್ ಡಿಫ್ರೆಂಟ್ ಕೈಂಡ್ ಅಂತ ಗೊತ್ತಾಗಬೇಕು. ಈಗ ನೋಡಿ, ಇವರು ಲೆಜಿಸ್ಲೇಟಿವ್ ವರ್ಕ್ ಮಾಡಿದ್ರು, ಲೆಜಿಸ್ಲೇಟಿವ್ ಕ್ವಶನ್, ಪೊಲೀಸಿಂಗ್ ವರ್ಕ್ ಮಾಡಿದ್ರು, ಪೊಲೀಸ್ ಕ್ವಶನ್. ಅಂದ್ರೆ ಪ್ರೊಡಕ್ಟಿಬಿಲಿಟಿ ಇಸ್ ಗೋಯಿಂಗ್ ಟು ಬಿ ಮೋರ್ ಇಫ್ ಯುವರ್ ಡ್ಯಾಫ್ ಈಸ್ ಲೋಡೆಡ್. ಇವ್ರು ಬಂದರು, ನಾನು ಇಂಜಿನಿಯರ್ ಮುಗಿಸ್ಕೊಂಡೆ, ಎಕ್ಸಾಮ್ ಬಂದು ಇಂಟರ್ವ್ಯೂ ಬಂದೇನಂದರೆ ಓಕೆ ಇವ್ರಿಗೇನು ದಟ್ ಪ್ರೊಡಕ್ಟಿವಿಟಿ ಇಲ್ಲ ಅಂತ ಫೀಲ್ ಆಗ್ತಾರೆ. ನಿಮಗೆ ಗೊತ್ತಿದೆಯಲ್ವಾ, ನೀವು ಓಕೆ ಮುಂಚೆಗೆ ನಿಮ್ಮ ಡ್ಯಾಫ್ ಓದಿರ್ತಾರಲ್ವಾ. ಎಕ್ಸಾಕ್ಟ್ UPS ಅಲ್ಲಿ ಏನಾಗುತ್ತೆ ಅಂದರೆ, ನಾವು ಓಕೆ ಮುಂಚೆಗೆ ನಮ್ಮ ಡ್ಯಾಫ್ ಓದ್ತಾರೆ ಅಂದ್ರೆ ಅವ್ರ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ತಾರೆ, ಓ ಈಸ್ ಅವರೇಜ್ ಗಾಯ್, ಬಂದಿದ್ದಾನೆ, ಸುಮ್ಮನೆ ಬಂದಿದ್ದಾನೆ. ಅಂಡ್ ನಾನು ಪೊಲೀಸ್ ಟ್ರೈನಿಂಗ್ ಹೋಗಿದ್ದೀನಿ ಅಂತ ಅಲ್ಲಿ ಡ್ಯಾಫಲ್ಲಿ ಗೊತ್ತಿರುತ್ತೆ ಅವ್ರಿಗೆ. ಸೊ ನಾನು ಆ ಥರ ಇರಬೇಕು. ಹೌದು. ಸೊ ನನ್ನ ಕ್ಲೀನ್ ಶೇವ್ ಇರಲಿ, ನಂದು ಕಟ್ಟಿಂಗ್ ಇರಲಿ, ನಂದು ಲುಕ್ ಇರಲಿ, ನಂದು ಡ್ರೆಸ್ ಇರಲಿ, ಶೂಸ್ ಇರಲಿ, ಎವ್ರಿಥಿಂಗ್. ಹೆಂಗೆ ಅಂದರೆ ನಾನು ಒಳಗಡೆ ಎಂಟರ್ ಆಗ್ತಿದ್ದೇನೆ ಅಂದರೆ ಒಬ್ಬ ಪೊಲೀಸ್ IPS ಆಫೀಸರ್ ಬಂದ ಅಂತ ಅವ್ರು ಫೀಲ್ ಮಾಡ್ಬೇಕು. ಅಂಡ್ ಶೀಲ್ವರ್ಧನ್ ಸಿಂಗ್ ಅದನ್ನ ಶೀಲ್ವರ್ಧನ್ ಸಿಂಗ್ ಸರ್ ಅದನ್ನ ಫೀಲ್ ಮಾಡಿದ್ದಾರೆ. ಅಲ್ಲಿ ಅವರೊಬ್ಬರೇ ಅಲ್ಲ, ಇನ್ನೂ ಹೆಂಗಾಯ್ತು ಅಂತಂದ್ರೆ, ಮ್ಯಾಮ್ ಇಸ್ ಲೈಕ್, ಸಿ ಹೌ ಮಚ್ ವೆಯ್ಟ್ ಯು ಹ್ಯಾವ್ ರೆಡ್ಯೂಸ್ಡ್ ಇನ್ ಟ್ರೈನಿಂಗ್ ಅಂತ ಅಂದ್ರು. ಮ್ಯಾಮ್ ವಿತಿನ್ 2 months ಐ ಹ್ಯಾವ್ ರೆಡ್ಯೂಸ್ 4 kgs ಅಂತ ಅಂದ್ರೆ ಶಿ ವಾಸ್ ಲೈಕ್, ಓಕೆ ನಾವೆಲ್ಲರೂ ಟ್ರೈನಿಂಗ್ ಹೋಗೋಣ, ಹಂಗಾದ್ರೆ ನಾವು ಕೂಡ ವೆಯ್ಟ್ ರೆಡ್ಯೂಸ್ ಮಾಡ್ತೀವಿ ಪೊಲೀಸ್ ಟ್ರೈನಿಂಗ್. ಸೊ ಈ ತರ ನನ್ನ ಇಂಟರ್ವ್ಯೂ ಹೋಯ್ತು ಅಂದ್ರೆ ಅವ್ರಿಗೊಂದು ಇಮೇಜ್ ಬರುತ್ತೆ, ಓಕೆ ಇವಾಗ ಇಂಟರ್ವ್ಯೂಗೆ ಒಬ್ಬ ಪೊಲೀಸ್ ಆಫೀಸರ್ ಬರ್ತಿದ್ದಾರೆ, ಅದನ್ನ ಥಿಂಕ್ ಮಾಡ್ತಾರೆ. ಅವ್ರ ಮೈಂಡ್ ಕಂಡೀಷನ್ ಆಗುತ್ತೆ, ಒಬ್ಬ ಪೊಲೀಸ್ ಆಫೀಸರ್ಗೆ ಅವ್ರ ಮೈಂಡ್ ಕಂಡೀಷನ್ ಆಗುತ್ತೆ, ಇವ್ನಿಗೆ ಏನ್ ಕ್ವಶನ್ಸ್ ಕೇಳಬೇಕು, ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ನಾನು ಫಸ್ಟ್ ಲುಕ್ ಅಲ್ಲೇ ರೀಚ್ ಮಾಡಿದೀನಿ ಅಂತಂದ್ರೆ ನಾನಲ್ಲಿ ಇಂಟರ್ವ್ಯೂ ಕ್ಲಿಯರ್ ಮಾಡಿದೆ ಅಂತ ಅರ್ಥ. ಅಂಡ್ ನಾನು ಅದನ್ನ ಮಾಡಿದೀನಿ. ಮತ್ತೆ ಇವ್ರು ಹೇಳಿದ್ರಲ್ಲ, ಟ್ರೈನಿಂಗ್ 4 kg ವೆಯ್ಟ್ ಆಗಿದೆ, ನಾವು ಹೋಗೋಣ ರೆಡಿ ಅಂತಾರಲ್ಲ, ಆ ಥರ ಫ್ರೆಂಡ್ಲಿ ಕನ್ವರ್ಸೇಷನ್ ಆಗುತ್ತೆ. ಈ ಮಾಕ್ ಇಂಟರ್ವ್ಯೂ ಯೂಟ್ಯೂಬಲ್ಲಿ ಆಗುತ್ತಲ್ಲ, ಅವೆಲ್ಲ ಸುಳ್ಳು. ಎಕ್ಸಾಕ್ಟ್ಲಿ, ಸುಳ್ಳೇ ಸುಳ್ಳು. ಸರ್ ಇಟ್ ವಾಸ್ ವೆರಿ ಡಿಫರೆಂಟ್ ಫ್ರಮ್ ಮಾಕ್ ಇಂಟರ್ವ್ಯೂ. ನಾನು ಅದನ್ನೇ ಹೇಳ್ತೀನಿ, ನಾನು ಕ್ರಿಟಿಸೈಸ್ ಮಾಡ್ತಿಲ್ಲ, ಕಂಡೆಮ್ ಮಾಡ್ತಾ ಇಲ್ಲ. ಸೊ ಅದು ನಾವು ಕಲಿಯಕ್ ಬೇಕು ಮಾಕ್ ಇಂಟರ್ವ್ಯೂ. ಬಟ್ ದ ಮಾಕ್ ಇಂಟರ್ವ್ಯೂಸ್ ಆರ್ ವೆರಿ ಡಿಫರೆಂಟ್ ಫ್ರಮ್ ಮೇನ್. ನಾನು ಅದನ್ನ ಪದೇ ಹೇಳ್ತಾ ಇರ್ತೀನಿ, ಎಲ್ಲ ಮಾಕ್ ಇಂಟರ್ವ್ಯೂ ಬಂದವ್ರಿಗೆ ನೀವೇನು ಅನ್ಕೊಂತಿರಲ್ಲ, ಮಾಕ್ ಇಂಟರ್ವ್ಯೂಲಿ ಟೂ ಮಚ್ ಕ್ರಿಟಿಸೈಸ್, ಸ್ಕ್ರೂ ಅಪ್ ಮಾಡ್ಬಿಡ್ತಾರೆ. ಓಕೆ, ಅಷ್ಟೆಲ್ಲ ನಡೆಯಲ್ಲ ಫ್ರೆಂಡ್ಲಿ. ಈಗ ನನಗೂ ಒಂದು ಕ್ವಶನ್ಸ್ ಕೇಳಿದಾಗ ಅವರು ಯಾವುದೋ ಯಾಮ್ ಕ್ರಿಪ್ಪರ್ ಅವ್ರ ಬಗ್ಗೆ ಕೇಳಿದ್ರು. ನನಗೆ ಅಸಲ ನನಗೆ ಅಷ್ಟು ಐಡಿಯಾ ಇಲ್ಲ ಅಂತಂದಾಗ ಯಾಮ್ ಕ್ರಿಪ್ಪರ್ ಬಗ್ಗೆ ಅವ್ರವರೇ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಸೊ ದೇ ವಿಲ್ ಬಿಲ್ಡ್ ಕಾನ್ವರ್ಸೇಷನ್, ದೇ ಬಿಲ್ಡ್ ಟಾಪಿಕ್ಸ್. ಮತ್ತೆ ನೀವೇನು ಅಂತಾರಲ್ಲ, ಈಗ ಚೇರ್ಮನ್ ಏನ್ ಮಾಡ್ತಾರೆ ಅಂತಂದ್ರೆ ಕ್ವಶನ್ ಶಿಫ್ಟ್ ಮಾಡತ್ತೆ ಮೆಂಬರ್ಗೆ, ಈಸ್ ಬಿಸಿ ವಿತ್ ಈಸ್ ಆಕ್ಟಿವಿಟೀಸ್. ಎಸ್ ಸರ್? ನೋ? ಎಸ್ ಸರ್, ಎಕ್ಸಾಕ್ಟ್ ಕರೆಕ್ಟ್ ಅಲ್ವಾ? ನಾನು ಇನಿಷಿಯಲಿ ಹೆಂಗಾಯ್ತು ಅಂತಂದ್ರೆ ಇಟ್ಸ್ ಪಾರ್ಟ್ ಆಫ್ ಸ್ಟ್ರಾಟಜಿ ಅವ್ರದ್ದು. ಹೌದು. ಸೊ ನನಗೆ ಸೆಕೆಂಡ್ ಪರ್ಸನ್ ಟು ಗೋ ಫಾರ್ ದ ಶೀಲ್ವರ್ಧನ್ ಸಿಂಗ್ ಸರ್ ಬೋರ್ಡ್ ಆನ್ 19th February ಮಾರ್ನಿಂಗ್. ಸೊ ಆಲ್ಮೋಸ್ಟ್ 10:33 ಒಳಗಡೆ ಹೋದೆ. ನಾನು ಹೋಗಿ ಶಲ್ ಐ ಕಮ್ ಇನ್ ಸರ್ ಅಂತ ಅಂದೆ. ದೆನ್ ಅವರು ಚೇರ್ಪರ್ಸನ್ ಮಾತ್ರ ನೋಡ್ತಿದ್ರು. ಎಸ್ ಪ್ಲೀಸ್ ಕಮ್ ಅಂತ ಸ್ಮೈಲ್ ಮಾಡಿದ್ರು. ನಾನು ಹೋಗಿ ನಿಂತ್ಕೊಂಡೆ, ಒಂದು ಚೆಸ್ಟ್ ಅಪ್ ಮಾಡಿ ಸಲ್ಯೂಟ್ ಮಾಡಿದೆ. ಸಲ್ಯೂಟ್ ಮಾಡಿದ ತಕ್ಷಣ ಪ್ಲೀಸ್ ಸಿಟ್ ಅಂದ್ರು. ಅವಾಗ ನಾನು ಮತ್ತೆ ಕೇಳಿದೆ, ಸರ್ ಶಲ್ ಐ ಸಿಟ್ ಸರ್ ಅಂತ. ಎಸ್ ಪ್ಲೀಸ್ ಅಂತ ಕೂತ್ಕೋತೀನಿ. ಒಬ್ರು ಕೂಡ ನನ್ನ ಕಡೆ ನೋಡಿಲ್ಲ. ನಾನು ಅವ್ರಿಗೆಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಮ್ಯಾಮ್, ಗುಡ್ ಮಾರ್ನಿಂಗ್ ಸರ್ಸ್ ಅಂತ ಹೇಳಿದೀನಿ, ನೋಡೇ ಇಲ್ಲ. ಎಲ್ಲರೂ ದೇ ಆರ್ ಬಿಸಿ ವಿತ್ ದೇರ್ ಮೊಬೈಲ್ಸ್. ಸೊ ಅಂಡ್ ಇಟ್ ವಾಸ್ ದೇರ್ ಪಾರ್ಟ್ ಆಫ್ ಸ್ಟ್ರಾಟಜಿ. ಸೊ ಎಲ್ಲಿ
ಅವ್ರು ನನಗೆ ನೋಡ್ಲಿಲ್ವಲ್ಲ, ನಾನು ಪ್ಯಾನಿಕ್ ಆಗಬೇಕು. ಹೌದೌದು. ನಾನು ಪ್ಯಾನಿಕ್ ಆಗಿ ಅಯ್ಯೋ ಯಾಕೆ ಬೋರ್ಡ್ ಮೆಂಬರ್ಸ್ನ ನೋಡ್ತಿಲ್ಲ ಅಂತ ನಾನು ಪ್ಯಾನಿಕ್ ಆಗೋಗಿ ನನಗೆ ನೆಕ್ಸ್ಟ್ ಇಂಟರ್ವ್ಯೂನೇ ಹಾಳಾಗ್ಬಿಡ್ಬೇಕು. ಸೊ ಅದು ದೇರ್ ಪಾರ್ಟ್ ಆಫ್ ಸ್ಟ್ರಾಟಜಿ. ಬಟ್ ನನಗೆ ಗೊತ್ತು, ಓಕೆ ಹಂಗಿದ್ದಾರೆ, ಅದು ದೇರ್ ಪಾರ್ಟ್ ಆಫ್ ಸ್ಟ್ರಾಟಜಿ ಅಂತ ನನಗೆ ಗೊತ್ತು. ನಾನು ಕೂತ್ಕೊಂಡು ಶಿಲ್ವರ್ಧನ್ ಸಿಂಗ್ ಸರ್ ನೋಡಿದೆ, ಎಲ್ಲರೂ ತಲೆ ಎತ್ತಿ ನನ್ನ ನೋಡಿದ್ರು. ಸೊ ಇದು ಕೂಡ ಇರುತ್ತೆ, ನಾವು ಬೋರ್ಡ್ನ ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಈ UPSC KPSC ಎನಿ ಅದರ್ ಎಕ್ಸಾಮ್ಸ್ ನಿಮಗೆ ಒಬ್ಬ ಗೈಡ್ ತುಂಬ ಕೌಂಟ್ ಆಗುತ್ತೆ. ಇವ್ರೇನು ಹೇಳಿದ್ರಲ್ಲ, ಫ್ರೆಂಡ್ಲಿ ಕನ್ವರ್ಸೇಷನ್ ಇರುತ್ತೆ, ಅವ್ರು ಮೊಬೈಲ್ ನೋಡ್ತಾರೆ. ಮೊಬೈಲ್ ನೋಡೋದಂತ ಫಿಕ್ಸ್, 100% ಫಿಕ್ಸ್, ನೋ ಡೌಟ್. ನಾನು ಬರ್ತಿ ಬೇರೆ ನೋಡ್ತೀನಲ್ಲ ಮೊಬೈಲ್, ಸೊ ಹಿಂಗೆ ನೋಡ್ತಿರ್ತಾರೆ, ನಮ್ಮ ಕಡೆ ನೋಡೋದೇ ಇಲ್ಲ. ಅವಾಗ ನಮ್ಗೆ ಏನಾಗುತ್ತೆ, ಓಕೆ ನಾನು ಮಾತಾಡ್ತಿಲ್ವೇನೋ ಚೆನ್ನಾಗಿ, ನಾನು ಆನ್ಸರ್ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗಲ್ವೇನೋ ಅಂತ ನಾವೇ ಓವರ್ ಥಿಂಕ್ ಮಾಡೋದು. ಸೊ ಯಾವಾಗ ನಾವು ಓವರ್ ಥಿಂಕ್ ಮಾಡ್ತೀವೋ ನೆಕ್ಸ್ಟ್ ಕ್ವಶನ್ಸ್ ಎಲ್ಲ ಗಾನ್, ಗೊತ್ತಿದ್ರು ಗಾನ್. ಈಗ ನನಗೂ ಶೀಲ್ವರ್ಧನ್ ಸರ್ ಇದ್ರು, ನನ್ನ ಇಂಟರ್ವ್ಯೂ ಟೈಮಲ್ಲೂ ಶೀಲ್ವರ್ಧನ್ ಸರ್ ಇದ್ರು. ಈ ವಾಸ್ ಹಿಂಗೆ ಫೋನ್ ಯೂಸ್ ಮಾಡ್ಕೊಂಡು ಕೂತಿದ್ರು. ಒಂದ್ ಮೆಂಬರ್ ಏನಂತ ಕೇಳಿದ್ರು, ಯಾಕೆ ಸೂಟ್ ಹಾಕೋ ಬಂದಿದ್ದೀರಾ ಅಂತ, ಯಾಕೆ ಬ್ಲೇಸರ್ ಹಾಕೋ ಬಂದಿದ್ದೀರಾ ಅಂತ, UPSC ಅಲ್ಲಿ ಏನಾದ್ರು ಡ್ರೆಸ್ ಕೋಡ್ ಇದೆಯಾ ಅಂತ. ಓಕೆ, UPSC as such will not impose any dress code on us, it is left to our comfortability ಅಂತ ಅಂದೆ. ಹಾಗಾದ್ರೆ ನಿಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಡ್ರೆಸ್ ಎಲ್ಲ ಇದೆಯಲ್ವಲ್ಲಪ್ಪ, ಅದನ್ನೆಲ್ಲ ತಗೋಬರ್ಬೋದಲ್ವಾ? ನಾವು ಇಲ್ಲಿ ಕುತ್ಕೊಂಡು ನೋಡ್ತಾನೆ ಇರ್ತೀವಿ, ಎಲ್ಲಾರು ಸೂಟು ಬ್ಲೇಸರು, ಹೆಣ್ಮಕ್ಳು ಬಂದ್ರೆ ಅದೇ ಸೀರೆ. ನೀವು ಬೇರೆ ನಿಮ್ ಕಲ್ಚರ್ನ ಎಕ್ಸ್ಪ್ರೆಸ್ ಮಾಡ್ಬೋದಲ್ಲಪ್ಪ ಅಂತ. ನಾನು ಏನಪ್ಪ ಹಿಂಗೆ ಹೇಳ್ಬಿಟ್ರು ಅಂತ ಒಂದು ಸೆಕೆಂಡ್ ಪಾಸ್ ಮಾಡ್ಬಿಟ್ಟು ನೀವ್ ಹೇಳ್ದಂಗೆ ಅಕ್ನಾಲೇಜ್ ಮಾಡ್ಬಿಟ್ಟೆ. ಸರ್, ಇಟ್ ಈಸ್ ಅ ವಂಡರ್ಫುಲ್ ಸಜೆಷನ್ ಸರ್, ಐ ಡೆಫಿನೆಟ್ಲಿ ಅಕ್ನಾಲೇಜ್ ಇಟ್. ಮೋಸ್ಟ್ಲಿ ಬಿಕಾಸ್ ಅವ್ರ ಫಸ್ಟ್ ಪ್ರಶ್ನೆನೆ ಕೊಲೋನಿಯಲ್ ಇಂಪ್ರಿಂಟ್ ಇದೆಯಾ ಅಂತ. ಮೋಸ್ಟ್ಲಿ ಬಿಕಾಸ್ ಆಫ್ ದಟ್ ಕೊಲೋನಿಯಲ್ ಇಂಪ್ರಿಂಟ್ ನಾವ್ ಈ ತರ ಮಾಡ್ತಾ ಇದೀವಿ. ಮತ್ತೆ ಈ ತರ ಬ್ಲೇಸರ್ನ ಹಾಕೊಂಡ್ರೆ ನಮ್ಮ ಪರ್ಸನಾಲಿಟಿ ಸ್ವಲ್ಪ ಡೆವಲಪ್ ಇನ್ನ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಭಾವನೆ, ಅದಕ್ಕೆ ಹಾಕೋ ಬಂದಿದ್ದೀನಿ. ಬಟ್ ಐ ವಿಲ್ ಡೆಫಿನೆಟ್ಲಿ ಟೇಕ್ ಯುವರ್ ಸಜೆಷನ್ ಸರ್. ನೆಕ್ಸ್ಟ್ ಟೈಮ್ ಅಂದ್ರೆ ಖಂಡಿತವಾಗ್ಲೂ ನನ್ನ ಕರ್ನಾಟಕದ ಡ್ರೆಸ್ ಹಾಕೋ ಬರ್ತೀನಿ ಅಂತ ಹೇಳ್ಬಿಟ್ಟೆ. ಇಲ್ಲ, ಸೀರಿಯಸ್ಲಿ ಅಂದ್ರೆ UPSC ಇಂಟರ್ವ್ಯೂ ಅಲ್ಲಿ ಏನಾಗುತ್ತೆ, ಈ ತರ ಬಿಗುವಿನ ವಾತಾವರಣ ಇರಲ್ಲ. ಹೋಗ್ತೀರಾ, ಬಿಗುವಿನ ವಾತಾವರಣ, ಫುಲ್ ನೋ ಕ್ಯಾಮರಾಸ್. ಸೊ ಆ ಕ್ಯಾಮರಾಸ್ ಇಲ್ಲ ಅಂತಂದ್ರೆ ನಿಮ್ಗೆ ಅರ್ಧ ಟೆನ್ಷನ್. ಸೊ ನೀವು ಫ್ರೀ ಆಗಿ ಮಾತಾಡ್ತೀರಾ, ಕ್ಯಾಮರಾಸೇ ಇರಲ್ಲ. ಸೊ ಇಟ್ಸ್ ಲೈಕ್ ಫ್ರೆಂಡ್ಲಿ ಕಾನ್ವರ್ಸೇಷನ್ ಬಿಟ್ವೀನ್ 5 ಫ್ರೆಂಡ್ಸ್ ಅಷ್ಟೇ. ಅಥವಾ ನಿಮ್ದು ಪೇರೆಂಟ್ಸ್ ಅಥವಾ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಜೊತೆ ಕೂತ್ಕೊಂಡು ದೊಡ್ಡವ್ರ ಹತ್ರ ಎಷ್ಟು ಗೌರವದಿಂದ ಮಾತಾಡ್ತಿರೋ ಆ ತರ ಇರುತ್ತೆ. ಲಾಸ್ಟಿಗೆ ಕ್ವಶನ್ ಆಗ್ಬೇಕಾದ್ರೆ ಲಾಸ್ಟಿಗೆ ಏನಾದ್ರು ಪ್ರೋಟೋಕಾಲ್ಸ್ ಅಂದ್ರೆ ಏನಾದ್ರು ಕೇಳ್ಬೇಕಾ ಅಂತ ಏನಾದ್ರು ಕೇಳಿದ್ರ ನಿಮ್ಗೆ? ಸರ್, ನನಗೆ ಆ ತರ ಕ್ವಶನ್ ಯಾವ್ದು ಬರ್ಲಿಲ್ಲ. ನಮ್ಗೆ ಲಾಸ್ಟ್ ಪರ್ಸನ್ ನಾರ್ತ್ ಈಸ್ಟ್ ಪರ್ಸನ್ ಒಬ್ಬರಿದ್ರು. ಅವರು ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ 5 ಹೆಸರು ಹೇಳಿ ಅದ್ರದ್ದು ರೋಲ್ ಹೇಳಿ ಇಂಡಿಯಾದ್ದು ಡೆವಲಪ್ಮೆಂಟ್ಗೆ ಅಂತ ಅಂದ್ರು. ನಾನು ಅದನ್ನ ಹೇಳ್ಬೇಕಾದ್ರೆ ಒಂದು ಕರಪ್ಷನ್ ಇತ್ತು ಅಂತ ಮೆನ್ಷನ್ ಮಾಡಿದೆ. ಅದಕ್ಕೆ ಅವರು ಓಕೆ, ಇವಾಗ ಕರಪ್ಷನ್ ಕೂಡ ರಿಡ್ಯೂಸ್ ಆಗಿದೆ, ಅದೊಂದೇ ಫ್ಯಾಕ್ಟರ್ ಅಲ್ಲ, ನಾವು ಅವರ್ PSUs ಆರ್ ಕಾಂಪಿಟಿಂಗ್ ವಿತ್ ಪ್ರೈವೇಟ್ ಸೆಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್ ಮೋರ್ ಅಂತ ಅವರೇ ಸಜೆಷನ್ ಮಾಡಿದ್ರು. ನಾನು ಅಕ್ನಾಲೇಜ್ ಮಾಡ್ತಿದ್ದೆ, ಎಸ್ ಸರ್ ಅಂತ. ಅದಾದ್ಮೇಲೆ ಅವ್ರದ್ದು ಮುಗಿದಿದ್ದಾದ್ಮೇಲೆ ಅವ್ರು ಓವರ್ ಅಂತ ಅಂದ್ರು. ಶೀಲ್ವರ್ಧನ್ ಸಿಂಗ್ ಎನಿಬಡಿ ಇಸ್ ಎನಿಥಿಂಗ್ ಟು ಆಸ್ಕ್ ಅಂತ ಕೇಳಿದ್ರು. ಅವರು ನೋ ಅಂತ ಅಂದ್ರು. ಶೀಲ್ವರ್ಧನ್ ಸಿಂಗ್ ಇಸ್ ಓಕೆ ಸಾಗರ್, ಯು ಮೇ ಲೀವ್ ನಾವು ಅಂತ ಅಂದ್ರು. ನಾನು ಮತ್ತೆ ನಿಂತೆ ಚೆಸ್ಟ್ ಅಪ್ ಮಾಡಿದೆ, ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ಬಿಟ್ಟು ಮತ್ತೆ ವಾಪಸ್ ಬಂದೆ. ಸೊ ಇಷ್ಟೇ ನಂದು. ನೋಡಿ, ಚೆಸ್ಟ್ ಅಪ್ ಮಾಡಿ ಒಂದು 5 ಮಾರ್ಕ್ಸ್ ಎಕ್ಸ್ಟ್ರಾ ತಗೊಂಡೆ. ಎಸ್ ಸರ್, ಎಕ್ಸಾಕ್ಟ್ಲಿ, ನನಗೇನೋ ಅದು ಅನಿಸ್ತಿದೆ. ನೋಡಿ, ಈ ಫ್ರೆಂಡ್ಲಿ ಕನ್ವರ್ಸೇಷನ್ ಮೂಲ ಉದ್ದೇಶನೇ ಇಷ್ಟೇ. ಅಂದರೆ ಇಟ್ಸ್ ನಾಟ್ ದಟ್ ನಾನು ಆ ಬುಕ್ ಓದೋದಕ್ಕೆ ಎಕ್ಸಾಮ್ ಕ್ಲಿಯರ್, ಎಲ್ಲರೂ ಬುಕ್ಸ್ ಓದಿರ್ತಾರೆ, ಬಟ್ ಬಿಯಾಂಡ್ ದಟ್ ದೇರ್ ಆರ್ ಅನ್ಅಫಿಷಿಯಲ್ ಥಿಂಗ್ಸ್ ಲೈಕ್ ದಿಸ್. ಓಕೆ, ಇದನ್ನ ಹೇಳೋಕ್ಕೆ ನಾವು ಈ ಒಂದು ಪಾಡ್ಕಾಸ್ಟ್ ಮಾಡೋದು ಹೊರತು ಇಟ್ಸ್ ನಾಟ್ ದಟ್ ನಾವು ಹಿಂಗೆ ಓದಬೇಕು ಹಂಗೆ ಅದನ್ನೆಲ್ಲರೂ ಹೇಳ್ತಾ ಇರ್ತಾರೆ. ಓಕೆ, ಸೊ ಅಗೇನ್ ವಿ ವಾಂಟ್ ಟು ಸೆಂಡ್ ಒನ್ ಮೆಸೇಜ್, ಒನ್ ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. It's all about your personality, mentality. So we 3 people cleared this UPSC. ಏನಕ್ಕೆ ಅಂದರೆ ನಾಟ್ ಬಿಕಾಸ್ ಆಫ್ ಅವರ್ ನಾಲೆಡ್ಜ್. ಅಫ್ಕೋರ್ಸ್ ವಿ ಹ್ಯಾವ್, ಎಲ್ಲರೂ ಡಿಗ್ರಿ ಮಾಡಿದ್ರು ನಾಲೆಡ್ಜ್ ಇದ್ದೇ ಇರುತ್ತೆ, ಬಟ್ ನಮ್ಮ ಮೆಂಟಾಲಿಟಿಯಿಂದ ನಾವು ಕ್ಲಿಯರ್ ಮಾಡಿರ್ತಕ್ಕಂಥದ್ದು. ನಾವೆಲ್ಲರೂ ಸೇಮ್ ಲೈನಲ್ಲಿ ಇದ್ದೀವಿ ಮಾತಾಡೋದು, ಎಲ್ಲರೂ ಒಪ್ಕೊತಾರೆ ಮೊಬೈಲ್ ಯೂಸ್ ಮಾಡೋದು ಇಂಟ್ರೋ ಪ್ಯಾನಲ್. ಓಕೆ, ಸೊ ನಾವು ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ಒಂದು 5% ಅಪೀಸ್ ಮಾಡಿದ್ರು ತೊಂದರೆ ಇಲ್ಲ, ಬಿಕಾಸ್ ಅವ್ರು ನಮ್ಮ ಮನೆ ಬರೋನ ಬೆಳಿತಕ್ಕಂಥದ್ದು. ಅಪೀಸಿಂಗ್ ಇನ್ ಪಾಸಿಟಿವ್ ವೇ. ಬಕೆಟ್ ಹಿಡಿಯೋದಲ್ಲ, ಬಕೆಟ್ ಹಿಡಿತಕ್ಕಂಥ ಕೆಲಸ ಅಲ್ಲ. ಓಕೆ, ನಮ್ಮ ಡ್ರೆಸ್ ಕೋಡ್ ಹೇಗೆ ಮ್ಯಾಟ್ರ್ ಆಗುತ್ತೆ, ಮತ್ತು ಅವ್ರು ಯಾವ ಥರ ಕ್ವಶನ್ ಕೇಳ್ತಾರೆ, ಇದೆಲ್ಲ ಇರುತ್ತೆ. ಸೊ ಎಲ್ರಿಗೂ ಒಂದು ಸಜೆಷನ್ನು ಏನು ಗೊತ್ತಾ, ಟೇಕ್ ಎ ಗುಡ್ ಕೋಚಿಂಗ್, ಗುಡ್ ಮೆಂಟರ್ ಫೌಂಡೇಶನ್ಸ್.
ಸೊ ಹೀಗೆ ಅಗೇನ್ ಹೇಳ್ತಾ ಇದ್ದೀನಿ, ಸ್ವಲ್ಪ ಇವರು ನಮ್ಮ ಸಾಗರ್ ಅವರು ಸಹ ಎಲ್ಲೋ ಒಂದಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕಂದರೆ ಇವ್ರು ಹೇಳ್ತಾ ಇದ್ರು ನನಗೆ ಆಫ್ ದಿ ರೆಕಾರ್ಡಲ್ಲಿ, ಎಲ್ಲೋ ಒಂತಲ್ಲಿ ನಮಗೆ ನಿಮ್ಮಂಥವ್ರು ಸಿಕ್ಬಿಟ್ಟಿದ್ರೆ ಬೇಗ ಅರ್ಲಿ ಕ್ಲಿಯರ್ ಮಾಡಿಬಿಡ್ತಿದ್ವಿ ನಾವು ಎಕ್ಸಾಮ್ ಅಂತ. ಬೇಕಾಗುತ್ತೆ. ಇವರು ಕನ್ನಡ ಮೀಡಿಯಮು, ಕೋಲಾರದವರು, ಅಲ್ಲಿ ರೆಪೋ ರೇಟು ರಿವರ್ಸ್ ರೆಪೋ ರೇಟ್ ಹೇಳ್ಕೊಟ್ಟಿದ್ರ? ಯಾರು ಗೊತ್ತಿರುತ್ತೆ, ಎಕಾನಮಿನೇ ಗೊತ್ತಿರಲ್ಲ. ಆಫ್ಟರ್ ಇಂಜಿನಿಯರಿಂಗ್ ಆಲ್ಸೋ ವಿ ಡೋಂಟ್ ನೋ ಆಫ್ಟರ್ ನೋಡಿ, ಆ ಎಕನಾಮಿಕ್ಸ್ ಬೇಕು ನಿಮಗೆ, ಸೈಕ್ಲೋನ್ಸು, ಸುನಾಮೀಸು, ಎಲ್ಲಿನೋ ಗೊತ್ತಾಗ್ತಿದ್ದಿಲ್ಲ. ಟೇಕ್ ಕೋಚಿಂಗ್, ಅದು ಬೇಸಿಕ್ ಫೌಂಡೇಶನ್ ತಗೊಳ್ಳಿ. ಅದು ನಾನು ಯಾವಾಗಲೂ ಹೇಳ್ತಿದ್ದೀನಿ, ಶಾಂತ ಮಾರ್ಗದಲ್ಲಿ ತೊಗೊಂಡ್ರೆ ಕ್ಲಿಯರ್ ಆಗ್ತೀರಿ. ಸುಳ್ಳು, ಎಲ್ಲ ಸುಳ್ಳು. ಎಲ್ಲಾದರೂ ತಗೊಳ್ಳಿ, ಬಟ್ ಅಗೇನ್ ಈ ಹ್ಯಾಸ್ ಎ ಬ್ಯಾಡ್ ಎಕ್ಸ್ಪೀರಿಯನ್ಸ್ ವಿತ್ ದಿ ಫೌಂಡೇಶನ್ ಕೋರ್ಸ್. ಈ ಹ್ಯಾಸ್ ಎ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೆ ನಾನೇನು ಹೇಳಿದಂದರೆ, ಒಂದು ಕಡೆ ತೊಗೊಳ್ಳಿ, 3 ವರ್ಷ ಓದಿ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಹೋಗ್ತಾ ಇರಿ. ಸೊ ನಮ್ಮ ಆಫ್ಲೈನ್ ಸೆಂಟರ್ ಸಹ ಇಷ್ಟೇ ಇರೋದು, ಏನಪ್ಪ ಅಂತಂದರೆ ಅಪ್ರೋಚ್ ಹೇಳ್ಕೊಡ್ತೀವಿ, ಪೋರ್ಷನ್ ಕಂಪ್ಲೀಟ್ ಮಾಡೋದು ಅಲ್ಲ, ಯಾವುದೋ ಬುಕ್ ನೋಡಿ ಓದ್ತಕ್ಕಂಥದ್ದು. NCERT ಎಷ್ಟು ಬೇರೆ ಓದ್ರಿ ಸರ್? ನಾನು ಫಸ್ಟ್ ಇನಿಷಿಯಲಿ ಓದಬೇಕಾದ್ರೆ NCERT ಅಷ್ಟೇ ಅಲ್ವಾ? ಅದಾದ್ಮೇಲೆ ಜಿಯೋಗ್ರಫಿ ಮಾತ್ರ ನಾನು ಬರೀ NCERTನೇ ಓದ್ತಿದ್ದೆ, ಬೇರೆ ಏನೂ ಓದ್ತಿರ್ಲಿಲ್ಲ. ಯಾಕಂದ್ರೆ ಜಿಯೋಗ್ರಫಿ NCERT ಸಾಕಾಗಿತ್ತು. NCERTಸ್ನ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ಗೆ ಇನಿಷಿಯಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಫೌಂಡೇಶನ್ ಟೈಮಲ್ಲಿ ಒಂದ್ಸಲ ಅದನ್ನ ಒಂದು ರೀಡಿಂಗ್ ಕೊಟ್ಬಿಟ್ರೆ ಸೊ ನಿಮ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ ಏನಿದೆ ಅದರಲ್ಲಿ ಅಂತ. ಎಗೈನ್ ಓದೋ ಅವಶ್ಯಕತೆ ಇಲ್ಲ. ಸೊ ಎಗೈನ್ ಏನು ಓದಬೇಕು ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಪೇಪರ್ನ ಓದ್ತಾ ಕರೆಂಟ್ ಅಫೇರ್ಸ್ ಅಲ್ಲಿ ಬರೋ ಟಾಪಿಕ್ಸ್ ನ ಸ್ಟಾರ್ಟಿಂಗ್ ಲಿಂಕ್ ಮಾಡಿ ಓದ್ಬೇಕು. ಮತ್ತೆ ನೀವು NCERT ಓದೋದ್ರಲ್ಲಿ ಅರ್ಥನೇ ಇಲ್ಲ. ಅದಕ್ಕೆ ನೋಡಿ ಏನು ಗೊತ್ತಾ, ಭಾಳಷ್ಟು ಜನ ನಾನು NCERT ಓದಿದೆ ಎಕ್ಸಾಮ್ ಕ್ಲಿಯರ್ ಮಾಡಿ, ಸುಳ್ಳು ಅದು. ಮತ್ತು ಭಾಳಷ್ಟು ಟಾಪರ್ಸ್ ಏನು ಹೇಳ್ತಾರೆ, ನಾನು ಕೋಚಿಂಗ್ ತೊಗೊಂಡಿಲ್ಲ, ನಾನು ಕೋಚಿಂಗ್ ಇಲ್ದಂಗೆ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ. ಅವ್ರಿಗೆ ಕೋಚಿಂಗ್ ಇಲ್ಲದೆ ಇರ್ಬೋದು, ಅದ್ರ ಗೈಡೆನ್ಸ್ ಇರುತ್ತೆ. ಕರೆಕ್ಟಾ? ನೀವು ಆ ವಿಡಿಯೋ ನೋಡ್ಕೊಂಡು ನಾನು ಓದ್ತೀನಿ ಅಂತ ಹೇಳ್ಬಿಡ್ತೀರಿ. ನೀನು ಓದಿರೋದಲ್ಲಿ ಕೂಕ್ನೂರು, ಸಿಂಧನೂರು, ಸಿರುಗುಪ್ಪ, ಓಕೆ, ಅಲ್ಲಿ ಓದ್ಕೊಂಡು ನಾನು ಕೋಚಿಂಗ್ ಇಲ್ದಂಗೆ ಎಕ್ಸಾಮ್ ಕ್ಲಿಯರ್ ಮಾಡ್ತಂದ್ರೆ ಆಗಲ್ಲ. ಬಿ ಹಾನೆಸ್ಟ್ ವಿತ್ ಯುವರ್ ನಾಲೆಡ್ಜ್ ಪ್ರಿಪ್ರೇಷನ್ನು. ಎಲ್ಲ ಟಾಪರ್ಸನ್ನು ನೀವು ಅವರಿಂದ ಇನ್ಸ್ಪಿರೇಷನ್ ಆಗಿ, ಬಟ್ ಡೋಂಟ್ ಫಾಲೋ ದೆಮ್, ಡೋಂಟ್ ಟು ಟ್ರೈ ಟು ಬಿಕಮ್ ಲೈಕ್ ದಟ್. ಅವ್ರದ್ದು ಓನ್ ಅಪ್ರೋಚ್ ಇರಲಿ, ಅವರು ಹಾರ್ಡ್ ವರ್ಕ್ ಮಾಡಲಿ, ಹೌದು, ಅವ್ರ ಅಪ್ರೋಚ್ ಇಂದ ಅವ್ರು ಕ್ಲಿಯರ್ ಮಾಡಲಿ. ದಟ್ಸ್ ಆಲ್, ವೆರಿ ಸಿಂಪಲ್. ಅವರು ಆನೆಸ್ಟ್ ಇರಬೇಕು. ನನ್ಗೆ ಆಗುತ್ತಾ, ನಾನು ಒಬ್ಬನೇ ಮಾಡೋಕ್ಕಾಗುತ್ತಾ, ಇಷ್ಟು ಆನೆಸ್ಟ್ ಆಗಿ ನೀವು ಪ್ರಶ್ನೆಗೆ ಉತ್ತರ ಮಾಡ್ಕೊತೀರಾ, ಅಷ್ಟು ಆನೆಸ್ಟ್ ಆಗಿ ಒಂದು ಮೆಂಟರ್ ಹತ್ರ ಹೋಗ್ತೀರಾ. ಅಷ್ಟೇ. ಈಗ ಇವ್ರು ಇಂಜಿನಿಯರಿಂಗ್ ಮಾಡಿದ್ರು, ಇವ್ರಿಗೆ ರೆಪೋ ರೈಟ್, ರಿವರ್ಸ್ ರೆಪೋ ರೈಟ್, ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್, ಸುನಾಮಿ, ಎಲ್ಲಿನೋ ಲಾನಿನ ಗೊತ್ತೇ ಇಲ್ಲ, ಮತ್ತೆ ಎಕ್ಸಾಮ್ ಹೆಂಗ್ರೆ ಕ್ಲಿಯರ್ ಮಾಡ್ತೀರಾ? ಸಾಧ್ಯವಿಲ್ಲ. ಸೊ ಇದು ನಮ್ಮ ಓವರ್ ಆಲ್ ಆಗಿ ಇವತ್ತಿನ ಕನ್ವರ್ಸೇಷನ್. ಓಕೆ, ಥ್ಯಾಂಕ್ ಯು ಸಾಗರ್ ಫಾರ್ ಬೀಯಿಂಗ್ ಎ ಇಯರ್, ಕಮಿಂಗ್ ಟು ಇಯರ್. ಓಕೆ, ಬಂದು ನಮಗೆ ತುಂಬ ಜನಕ್ಕೆ, ನಮ್ಮ ಯುವ ಮಿತ್ರರಿಗೆ ತುಂಬ ಹೇಳಿದ್ರಿ. ಲಾಸ್ಟ್ ವರ್ಡ್ ಯು ವಾಂಟ್ ಟು ಸೇ ಫಾರ್ KA, KPSC, UPSC ಎಲ್ಲರೂ, ಯಾಕಂದ್ರೆ ನೀವೆಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀರಾ, ನಿಮ್ಗೆ ಉಳಿದಿರೋದು ಯಾವುದಿಲ್ಲ ಅನ್ಸುತ್ತೆ. ಸೊ ಲಾಸ್ಟ್ ಮೆಸೇಜ್ ಅವ್ರಿಗೆ ಏನು ಹೇಳ್ತೀರಾ? ಲೈಫ್ ಕಟ್ಕೋಬೇಕು, ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೇಕು ಓವರ್ ಆಲ್ ಆಗಿ. ಅಂಡ್ ಮಿಡಲ್ ಕ್ಲಾಸ್, ಎಲ್ಲ ಲೋಯರ್ ಮಿಡಲ್ ಕ್ಲಾಸ್ ಅವರು ಇಲ್ಲಿರ್ತಾರೆ. ಹೌದು ಸರ್. ಸರ್, ಒಂದು ನೀವೇನು ಓದ್ತಿದ್ದೀರಾ ಅದನ್ನ ಮನಸ್ಸಿಟ್ಟು ಕಾನ್ಸೆಪ್ಟ್ ಕ್ಲಾರಿಟಿಯಿಂದ ಓದಿ. ಕಾನ್ಸೆಪ್ಟ್ ಕ್ಲಾರಿಟಿ ಆಗಲಿಲ್ಲ ಅಂತಂದ್ರೆ KAನೂ ಕ್ಲಿಯರ್ ಆಗಲ್ಲ, KPSCನೂ ಆಗಲ್ಲ, UPSCನೂ ಆಗಲ್ಲ. ಸೊ ಕಾನ್ಸೆಪ್ಟ್ ಕ್ಲಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಒನ್ ಥಿಂಗ್, ನೀವು ಗಿವ್ ಅಪ್ ಮಾಡಕ್ ಮುಂಚೆ ನಾನು ಯಾಕೆ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ಯೋಚನೆ ಮಾಡಿ. ಸೊ ನಾ ಗಿವ್ ಅಪ್ ಮಾಡ್ತೀನಿ ಅಂತ ಬಂದಿದ್ರೆ ಯಾಕೆ ಬರಬೇಕಿತ್ತು? ಟೈಮ್ ಯಾಕೆ ವೇಸ್ಟ್ ಮಾಡಬೇಕಿತ್ತು? ಒನ್, ಅಂಡ್ ಟೈಮ್ ಈಸ್ ವೆರಿ ಪ್ರೀಶಿಯಸ್ ಇನ್ ದಿಸ್ ಪ್ರೋಸೆಸ್. ಟೈಮ್ ಈಸ್ ಮನಿ, ಟೈಮ್ ಈಸ್ ಎವ್ರಿಥಿಂಗ್. ಟೈಮ್ನ ವೇಸ್ಟ್ ಮಾಡಬೇಡಿ. ಸೋಷಿಯಲ್ ಮೀಡಿಯಾ, IPL, ಕ್ರಿಕೆಟು, ಅದು ಇದು ಅಂತ ವೇಸ್ಟ್ ಮಾಡಬೇಡಿ. ಎಸ್, ಫ್ರೆಂಡ್ಸ್ ಬೇಕು, ಗುಡ್ ಫ್ರೆಂಡ್ಸ್ ಇರಬೇಕು, ಡಿಸ್ಕಷನ್ಸ್ ಆಗಬೇಕು, ಕಾಫಿ ಟೀಗೆ ಹೊರಗಡೆ ಹೋಗ್ತೀರಾ, ಅದು ರಿಫ್ರೆಶ್ಮೆಂಟ್ ಅಷ್ಟೇ. ಎಗೈನ್ ಕಮ್ ಬ್ಯಾಕ್ ಅಂಡ್ ರೀಡ್. ಸೊ ಎಷ್ಟು ಎಫರ್ಟ್ ಹಾಕಿ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ, ಎಷ್ಟು ಪೇಷನ್ಸಿಂದ ಕಾಯ್ತೀರಾ, ನಿಮ್ಮ ತಪ್ಪುಗಳನ್ನ ಎಷ್ಟು ಬೇಗ ತಿದ್ಕೋತೀರಾ, ಅಷ್ಟು ಬೇಗ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಫಾರ್ ರೂರಲ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್ಸ್, ನಿಮಗೆ ನನಗೆ ಇಂಗ್ಲೀಷ್ ಬರಲ್ಲ ಅಥವಾ ನನ್ನ ಕೈಯಲ್ಲಿ ಆಗುತ್ತೋ ಇಲ್ಲೋ ಅನ್ನೋದು ಒಂದು ಡೌಟ್ ಇದ್ದರೆ, ಆ ಡೌಟನ್ನು ತೆಗೆದು ಏನು ನಿಮ್ಗೆ ಕ್ವಾಲಿಟೀಸ್ ಇಲ್ಲ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡಿ. ನೀವು ವರ್ಕ್ ಮಾಡೋಕ್ಕೆ ಶುರು ಮಾಡಿದರೆ, ಎಗೈನ್ ಟ್ರೈ ಮಾಡ್ತಿದ್ರೆ, ನಿಮ್ಗೆ ಅದು ಗೊತ್ತಿಲ್ಲದಿರೋದು ಟಾಪಿಕ್ಸೇ ಇರಲಿ, ಏನೇ ಇರಲಿ, ಕಲಿತೀರ. ಕಮ್ಯುನಿಕೇಷನ್ ಅಷ್ಟೇ. ಇಂಗ್ಲೀಷ್ ಗೊತ್ತಿಲ್ವಾ, ಮಾತಾಡೋಕ್ಕೆ ಬರಲ್ವಾ, ಪ್ರಾಕ್ಟೀಸ್ ಮಾಡಿ. ಸೊ ಪ್ರಾಕ್ಟೀಸ್ ಮಾಡಿದರೆ ಎವ್ರಿಥಿಂಗ್ ವಿಲ್ ಕಮ್. ಬಿಲೀವ್ ಇನ್ ಹಾರ್ಡ್ ವರ್ಕ್, ನಾಟ್ ಇನ್ ಲಕ್. ಒಂದು. ಇನ್ನೊಂದು, ಆಫ್ಟರ್ 2 attempts or 3 attempts ನಿಮ್ದು ಕ್ಲಿಯರ್ ಆಗ್ತಿಲ್ಲ ಅಂದರೆ, ಟೇಕ್ ಎನಿ ಜಾಬ್. ನಾಟ್ ಓನ್ಲಿ ಇನ್ ಗವರ್ಮೆಂಟ್, ಎನಿ ಸೆಕ್ಟರ್ಸ್. ನಿಮ್ಮ ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡಿಕೊಂಡು ವರ್ಕ್ ಮಾಡ್ಕೋತಾ ಫಿನಾನ್ಷಿಯಲಿ ಡಿಪೆಂಡ್ ಆಗಿ. ಫಿನಾನ್ಷಿಯಲಿ ಯಾವತ್ತು ಇಂಡಿಪೆಂಡೆಂಟ್ ಆಗ್ತಿರೋ, ನಿಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಲ್ಲ, ಫ್ರೆಂಡ್ಸ್ ಮೇಲೆ ಡಿಪೆಂಡ್ ಆಗಲ್ಲ, ಅವಾಗ ಪ್ರೆಷರ್ ಕಮ್ಮಿ ಆಗುತ್ತೆ ಆಟೋಮೆಟಿಕಲಿ. ಪ್ರೆಷರ್ ಯಾವಾಗ ಕಮ್ಮಿ ಆಗುತ್ತೋ ಅವಾಗ ನೀವು ಓದಿದ್ದು ಚೆನ್ನಾಗಿ ತಲೆ ಒಳಗಡೆ ಹೋಗುತ್ತೆ, ಅದನ್ನ ಚೆನ್ನಾಗಿ ರೀಪ್ರೊಡ್ಯೂಸ್ ಮಾಡ್ತೀರ. ಸೊ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮಗೆ ಏನು ಟ್ರೇಡ್ಸ್ ಇಲ್ವೋ ಆ ಟ್ರೇಡ್ಸ್ನ ಬೆಳೆಸ್ಕೊಳ್ಳಿ. ಆ್ಯಂಡ್ ಒಬ್ಬ ಗುಡ್ ಬ್ಯೂರೋಕ್ರಾಟ್ ಆಗಬೇಕಂತಂದರೆ ಬ್ಯೂರೋಕ್ರಾಟಿಕ್ ಆ್ಯಟಿಟ್ಯೂಡ್ನ ಬೆಳೆಸ್ಕೊಳ್ಳಿ.
ಒಂದು ಪ್ರೊಡಕ್ಟಿವಿಟಿ ಈಸ್ ಎ ಗುಡ್ ಬ್ಯೂರೋಕ್ರಾಟಿಕ್ ಆಟಿಟ್ಯೂಡ್, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಸೊ ಅದಾದಮೇಲೆ ಕಾನ್ಸ್ಟಿಟ್ಯೂಷನಲ್ಲು ಮತ್ತು ಸ್ಟ್ಯಾಟ್ಯೂಟರಿ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿ, ಬಯಾಸ್ಡ್ ಆಗಿರಬೇಡಿ. ಸೊ ಈ ಒಂದು ನನಗೆ ಇದನ್ನ ಹೇಳಕ್ಕೆ ಬೇಜಾರಾಗುತ್ತೆ. ಎಜುಕೇಟೆಡ್ ಫೂಲ್ಸ್ ಇದ್ದಾರೆ ನಮ್ಮ ಹತ್ರ. ಲೈಕ್ ಎಕ್ಸಾಂಪಲ್ ಎಲ್ಲ ಇಂಜಿನಿಯರಿಂಗ್ ಮಾಡ್ತಾರೆ, MBBS ಮಾಡ್ತಾರೆ, UPSC ಪ್ರಿಪ್ರೇಷನ್ ಮಾಡ್ತಾರೆ. ಅದೆಲ್ಲ ಮಾಡಿ ಕೂಡ ನಮ್ಮ ಜಾತಿ, ನಮ್ಮ ರಿಲಿಜಿಯನ್, ನಮ್ಮಿದು ಸೊ ದಟ್ ವಿಲ್ ನಾಟ್ ವರ್ಕ್ಔಟ್. ಸೀರಿಯಸ್. ಸೊ ನೀವು ಹಾನೆಸ್ಟ್ ಆಗಿರಿ. ಸೊ ಒಂದು ಪ್ರಿನ್ಸಿಪಲ್ಸ್ ಅಂತ, ಒಂದು ನ್ಯಾಚುರಲ್ ಜಸ್ಟಿಸ್ ಅನ್ನೋದು ಇರುತ್ತೆ ಸೊಸೈಟಿ, ಅದನ್ನ ಫಾಲೋ ಮಾಡಿ. ನೀವು ಯಾವ ಕಮ್ಯುನಿಟಿಯಿಂದ ಆದ್ರೂ ಬರಲಿ, ಯಾವ ರಿಲಿಜಿಯನ್ ಇಂದ ಬರಲಿ, ಎಲ್ಲರೂ ಈಕ್ವಲ್ಸ್ ಆಗಿ ಟ್ರೀಟ್ ಮಾಡಕ್ಕೆ ಶುರು ಮಾಡಿ. ಸೊ ಆ ಮೈಂಡ್ ಸೆಟ್ನ ಬೆಳೆಸ್ಕೊಂಡು ಐ ಆಮ್ ರೆಡಿ ಟು ವರ್ಕ್ ಫಾರ್ ದಿಸ್ ನೇಷನ್, ಐ ಆಮ್ ರೆಡಿ ಟು ವರ್ಕ್ ಫಾರ್ ಎವ್ರಿಬಡಿ ಅನ್ನೋದನ್ನ ನೀವು ಬೆಳೆಸ್ಕೊತಾ ಹೋಗಿದ್ದೀರಾ ಅಂತಂದ್ರೆ ಡೆಫಿನೆಟ್ ಆಗಿ ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಯಾವತ್ತು ನೀವು ಸಂಕುಚಿತ ಭಾವನೆಗಳಲ್ಲೇ ಇರ್ತೀರ, ನಮ್ಮದು, ನಮ್ಮ ಕ್ಯಾಸ್ಟ್, ನಮ್ಮ ರಿಲಿಜಿಯನ್, ನಾವು ಹಿಂಗೆ ಹಂಗೆ ಅಂತ ಯಾವತ್ತಿರ್ತೀರೋ ಅವತ್ತು ನೀವು ಹಾಳಾದ್ರಿ, ಯು ವಿಲ್ ನಾಟ್ ಅಚೀವ್ ಎನಿಥಿಂಗ್ ಇನ್ ಲೈಫ್. ನಾ ಹೇಳ್ತೀನಿ, ಈ ಸಂದರ್ಭನ ಉಪಯೋಗಿಸ್ಕೊಂಡು ಕುವೆಂಪು ಅವರ ವಿಶ್ವ ಮಾನವ ಸಂದೇಶ ಹೇಳಕ್ಕೆ ಇಷ್ಟಪಡ್ತೀನಿ. ಸಿ, ಎಲ್ಲ ಮಗು ಹುಟ್ಟುತ್ತಾ ವಿಶ್ವ ಮಾನವನಾಗಿ ಹುಡ್ತಾನೆ, ಬೆಳೀತಾ ಅಲ್ಪ ಮಾನವನಾಗ್ತಾನೆ. ಆ ಅಲ್ಪ ಮಾನವ ಮಾಡೋದು ಇದು ಪ್ರೋಸೆಸ್. ಈ ಸೊಸೈಟಿ, ನಿಮ್ಮ ಪೇರೆಂಟ್ಸು, ನಿಮ್ಮ ಫ್ಯಾಮಿಲಿ, ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮನ್ನ ಅಲ್ಪ ಮಾನವ ಮಾಡ್ತಾರೆ. ಸೊ ಆ ಅಲ್ಪ ಮಾನವ ಆಗಕ್ಕೆ ಹೊರಟಿದ್ರೆ ನೀವು ಎಗೈನ್ ವಿಶ್ವ ಮಾನವ ಆಗಕ್ಕೆ ಶುರುವಾಗಿ. ಸೊ ಈ ಥರ ಕ್ವಾಲಿಟೀಸ್ ಇದ್ರೆ ನಾಟ್ ಓನ್ಲಿ ಇನ್ ದಿಸ್ ಫೀಲ್ಡ್, ಇನ್ ಎವ್ರಿ ಫೀಲ್ಡ್ ಯು ವಿಲ್ ಸಕ್ಸೀಡ್ ಇನ್ ದಿಸ್ ಲೈಫ್. ನನಗೆ ಲಾಸ್ಟ್ ಕ್ವಶನ್ನು, ನಿಮ್ಮ ರಿಸಲ್ಟ್ ಬರುತ್ತೆ, ನಿಮ್ಮದು ಲೀಸ್ಟಲ್ಲಿ ಬಂದಿದೆ ಅಂತ ಗೊತ್ತಾಗುತ್ತೆ, ಯಾರಿಗೆ ಫೋನ್ ಮಾಡಿ ತಿಳಿಸ್ಬೇಕು ಅಂತ ಅನಿಸ್ತು? ಫಸ್ಟ್ ಇವ್ರಿಗೆ ಫೋನ್ ಮಾಡಿ ನಾನು ತಿಳಿಸ್ಲೇಬೇಕು, ನಾನು ಇದೀನಿ ಲೀಸ್ಟ್. ಸರ್, ಫಸ್ಟ್ ನಾನು ಕಾಲ್ ಮಾಡಿದ್ದು ನಮ್ಮ ಅಮ್ಮಗೆ. ಓ ಗುಡ್, ವೆರಿ ಗುಡ್. ಅದೇ ಸೈಡ್ ನಮ್ಮ ಅಮ್ಮಗೆ. ಯಾಕಂದ್ರೆ 6 ವರ್ಷದಿಂದ ನಾನು ಫೇಲ್ಯೂರ್ ಆದಾಗ ಕೂಡ ನಿಂದು ಯಾಕೆ ಆಗಿಲ್ಲ, ನಿನ್ ಕೈಯಲ್ಲಿ ಆಗಲ್ಲ ಯಾವತ್ತೂ ಕೇಳಿಲ್ಲ. ಯಾವತ್ತು ಒಂದ್ ದಿವಸ ಕೂಡ ನಿನ್ ಕೈಯಲ್ಲಿ ಆಗಲ್ಲ, ನೀನ್ ಕೆಲ್ಸಕ್ಕೆ ಹೋಗು, ನೀನು ಯಾಕೆ ಇನ್ನೂ ಓದ್ತಿದ್ಯಾ, ಏನೂ ಅಂದಿಲ್ಲ. ಜಸ್ಟ್ ಫೇತ್. ಅವ್ರಿಗೆ ನನ್ನ ಮೇಲೆ ಫೇತ್ ಇತ್ತು, ನನಗೆ ಅವ್ರ ಮೇಲೆ ಫೇತ್ ಇತ್ತು. ಸೊ ನನಗೆ ನನ್ನ ಮೇಲೂ ಕೂಡ ಇತ್ತು. ಬಟ್ ಅಪ್ಪ ಅಮ್ಮಗೆ ನನ್ನ ಮೇಲೆ ಫೇತ್ ಜಾಸ್ತಿ ಇತ್ತು, ನನ್ನ ಮಗ ಮಾಡ್ತಾನೆ. ಈ ಒಂದು ಸಲ ಫ್ರೆಂಡ್ಸ್ ಮಾತಾಡಿರ್ಬೋದು, ಅಥವಾ ಬೇರೆ ನೈಬರ್ಸು, ಫ್ಯಾಮಿಲಿ ಮೆಂಬರ್ಸ್ ಮಾತಾಡಿರ್ಬೋದು, ಅಪ್ಪ ಅಮ್ಮ ಒಂದು ಸಲ ಕೂಡ ಡೌಟ್ ಪಟ್ಟಿಲ್ಲ ನನ್ನ ಮೇಲೆ. ಸೊ ನಮ್ಮ ಅಮ್ಮ ಕಾಲ್ ಮಾಡಿದೆ, ಅಮ್ಮ ಮೊನ್ನೆ ಎಕ್ಸಾಮ್ ಬರ್ದ್ನಲ್ಲ, ಮೊನ್ನೆ ಡೆಲ್ಲಿಗೆ ಹೋಗಿ ಇಂಟರ್ವ್ಯೂ ಕೊಟ್ಟು, ಡೆಲ್ಲಿಯಲ್ಲಿದ್ದು ಇಂಟರ್ವ್ಯೂ ಕೊಟ್ಟು ಬಂದೆ ಅಲ್ಲ, ಆ ಎಕ್ಸಾಮ್ ಕ್ಲಿಯರ್ ಆಯ್ತು ಅಂದೆ. ಅವ್ರಿಗೆ UPSC ಅಂದ್ರೆ ಗೊತ್ತಾಗಲ್ಲ, IAS IPS ಅಂದ್ರೆ ಗೊತ್ತಾಗಲ್ಲ. ನಾನು ಡೆಲ್ಲಿಗೆ ಹೋಗಿ ಇಂಟರ್ವ್ಯೂ ಕೊಟ್ಟನಲ್ಲ, ಆ ಎಕ್ಸಾಮ್ ಕ್ಲಿಯರ್ ಆಯ್ತಮ್ಮ ಅಂತ ಅಂದೆ. ಶಿ ಈಸ್ ವೆರಿ ಹ್ಯಾಪಿ. ಓಕೆ ಆಯ್ತು ಬಿಡಪ್ಪ, ಎಕ್ಸಾಮ್ ಕ್ಲಿಯರ್ ಆಗೋಯ್ತಲ್ಲ, ಒಳ್ಳೇದಾಗ್ಲಿ, ಹುಷಾರಾಗಿರು, ಇಷ್ಟೇ ಅಂದಿದ್ದು. ಆಮೇಲೆ ನಮ್ಮ ಅಪ್ಪ ಕಾಲ್ ಮಾಡಿದೆ, ನಮ್ಮ ಅಪ್ಪಗೂ ಹಿಂಗೆ ಹೇಳಿದೆ, ಮೊನ್ನೆ ಡೆಲ್ಲಿಗೆ ಹೋಗಿದ್ನಲ್ಲ, ಎಕ್ಸಾಮ್ ಕ್ಲಿಯರ್ ಆಯ್ತು ಅಂತ. ಅವರು ಕೂಡ ತುಂಬಾ ಹ್ಯಾಪಿ. ಅದಾದ್ಮೇಲೆ ನಮ್ಮ ಚಿಕ್ಕಪ್ಪ ಕಾಲ್ ಮಾಡಿದೆ, ಯಾಕಂದ್ರೆ ನಮ್ಮ ಚಿಕ್ಕಪ್ಪ ಅವ್ರು ಹೆಡ್ ಕಾನ್ಸ್ಟೇಬಲ್ ಆಗಿ ಆಮೇಲೆ AS ಆಗಿ ರಿಟೈರ್ಡ್ ಆದ್ರು. ಅವ್ರು ಸ್ವಲ್ಪ ನಾಲೆಜ್ ಇತ್ತು ಎಕ್ಸಾಮ್ಸ್ ಬಗ್ಗೆ ಎಲ್ಲ, ನಾನು ಏನಾದ್ರು ಮಾಡ್ಬೇಕು ಅನ್ನೋದು ಅವ್ರದ್ದು ಆಸೆ. ಸೊ ಅವ್ರಿಗೆ ಕಾಲ್ ಮಾಡಿದೆ, ನಮ್ಮ ಚಿಕ್ಕಪ್ಪ ಕಾಲ್ ಮಾಡಿ, ಈ ತರ ಆಯ್ತು ಚಿಕ್ಕಪ್ಪ, ಓಕೆ ಬಿಡು ಮಗನೇ, ಸಾಧನೆ ಮಾಡಿದೆ ಅಂತ ಹೇಳ್ಬಿಟ್ಟು ಅವರು ಈಸ್ ವೆರಿ ಹ್ಯಾಪಿ, ಈ ವಾಸ್ ವೆರಿ ಹ್ಯಾಪಿ. ಎಸ್ ಅವ್ರ ಸಿಸ್ಟಮ್ ನೋಡಿದಾರೆ, ಆಫೀಸರ್ಸ್ ನೋಡಿದಾರೆ, ನನ್ನ ಮಗನು ಈ ತರ ಆದ ಅಂದ್ರೆ ಅವ್ರಿಗೆ ತುಂಬಾ ಖುಷಿ ಆಗೋಯ್ತು. ಅಂಡ್ ಫಸ್ಟ್ ಮಾಡಿದ್ದು ಅವ್ರಿಗೇನೆ, ಜಸ್ಟ್ ಫಾರ್ ಫ್ಯೂ ಸೆಕೆಂಡ್ಸ್ ಅಷ್ಟೇ ಮಾಡಿ ಇಟ್ಬಿಟ್ಟೆ. ಆಮೇಲೆ ನನ್ನ ಫ್ರೆಂಡ್ಸ್. ಸೊ ಯಾಕಂದ್ರೆ ಫ್ರೆಂಡ್ಸ್ ಈ ಎಕ್ಸಾಮ್ ಪ್ರೋಸೆಸ್ ಅಲ್ಲಿ ಫಿನಾನ್ಷಿಯಲಿ ಇರ್ಲಿ, ಮೆಂಟಲಿ ಇರ್ಲಿ, ನನ್ನ ಜೊತೆ ಇದ್ದು ನಿನ್ ಕೈಯಲ್ಲಿ ಆಗತ್ತೆ ಅಂತ ಕಳ್ಸಿಕೊಟ್ಟವ್ರು ಅವರು ಫಸ್ಟ್ 2019 ಅಲ್ಲಿ. ಅದಾದ್ಮೇಲೆ ನನಗೆ ಕಷ್ಟ ಆದಾಗ ಒಂದು ಬುಕ್ಸ್ ಇಂದ ಹಿಡಿದು ನನಗೆ ಏನೇ ಬೇಕು ಅಂದ್ರೆ ಫೋನ್ ಮಾಡ್ತಿದ್ದೆ, ಮೆಸೇಜ್ ಮಾಡಿದೆ, ನನಗೆ ಈ ಬುಕ್ ಬೇಕಂತ, ಅದನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ನನ್ನ ಪ್ಲೇಸ್ ಕಳಿಸ್ತೀವಿ. ನನಗೆ ರೀಚಾರ್ಜ್ ಮಾಡಿಸಿರೋದ್ರಿಂದ ಹಿಡಿದು ಪ್ರತಿಯೊಂದು. ಸೊ ಅವ್ರ ಫ್ರೆಂಡ್ ಸಪೋರ್ಟ್ ಇಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗ್ತಿತ್ತು ನನ್ನ ಲೈಫ್ ಜರ್ನಿ ಅಪ್ ಟು 2023. ನಾನು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋಲ್ಲ. ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ಕ್ಯಾನ್ ಯು ನೇಮ್ 2 to 3 ನೇಮ್ಸ್? ತುಂಬಾ ಜನ ಹೆಲ್ಪ್ ಮಾಡಿರ್ತಾರೆ, ಲೀಸ್ಟ್ ಹೇಳಕ್ಕಾಗಲ್ಲ, ನೀವು ಹೇಳಿಲ್ಲ ಅಂದ್ರೆ ಅವ್ರು ಮಾಡಿಲ್ಲ ಅಂತಲ್ಲ ಅರ್ಥ. ಅಟ್ ಲೀಸ್ಟ್ ವಿ ವಾಂಟ್ ಟು ಸೇ, ಅಂದ್ರೆ ಏನಕ್ಕೆ ಅಂತಂದ್ರೆ ನಾವು ಯಾವಾಗಲೂ ಐ ಬಿಲೀವ್ ಇನ್ ಯು ಶುಡ್ ಟೆಲ್ ಗುಡ್ ಥಿಂಗ್ಸ್, ಸೊ ದಟ್ ಈಗ ನೀವು ಗ್ರಾಟಿಟ್ಯೂಡ್ ಇದ್ದಾಗ ಇಬ್ಬರಿಗೆ ವಿನ್ ಆಗುತ್ತೆ. ಮಾಡಿದವ್ರಿಗೆ ಇವತ್ತು ಏನಾಗುತ್ತೆ, ಹಿ ವಿಲ್ ಡೂ ಫರ್ದರ್ ಫಿಲಾಂಥ್ರಪಿಕ್ ಆಕ್ಟಿವಿಟೀಸ್. ಸರ್, ಒನ್ ಥಿಂಗ್ ಈಸ್, ನಂದು ಇನಿಷಿಯಲ್ ಇನ್ಸ್ಪಿರೇಷನ್ನು ಕಾಲೇಜಲ್ಲಿ, ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಸುಜನ್ ಗೌಡ ಅಂತ. ಅವನು UPSC ಪ್ರಿಪ್ರೇಷನ್ ಮಾಡಿದ್ದು. ಸುಜನ್ ಗೌಡ ಒಂದೇ ಕಾಲ್ ಬರ್ತಿದೆ. ಸೊ ಸುಜನ್ ಗೌಡ ಅಂತ. ಸೊ ಅವ್ರದ್ದು ಹಾಸನ್ನು, ಬಟ್ ನಾವು ಇಂಜಿನಿಯರಿಂಗ್ ಎಲ್ಲ ಕ್ಲಾಸ್ಮೇಟ್ಸ್. ಅವನು ಅದಾದ್ಮೇಲೆ ನನ್ನ ಫ್ರೆಂಡ್ಸ್ ಅಭಿನಂದನ್ ಅಂತ, ಗಗನ್ದೀಪ್, ಸಾಯಿ ಕಿರಣ್, ಇವರು ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡ್ತಿದ್ರು ಪ್ರತಿ ಸ್ಟೇಜಲ್ಲೂ ಕೂಡ. ಅದಾದ್ಮೇಲೆ UPSC ಪ್ರಿಪ್ರೇಷನ್ ಅಲ್ಲಿ ಸಹನಾ ಅಂತ ನನ್ನ ಫ್ರೆಂಡ್, ಮತ್ತೆ ಅನಿರುದ್ಧ್ ಅಂತ. ಸರ್, ಇವರಿಬ್ರು ಹೆಂಗೆ ಅಂತಂದ್ರೆ, ನಂದು KS ಮೇನ್ಸ್ ಇರ್ಲಿ, UPSC ಮೇನ್ಸ್ ಇರ್ಲಿ, ಪ್ರತಿ ದಿವಸ ನನಗೆ ಊಟ ಮಾಡ್ಕೊಟ್ಟಿದ್ದಾರೆ, ಅಡಿಗೆ ಮಾಡಿಕೊಟ್ಟಿದ್ದಾರೆ. ಸೊ ನಾನು ಜಸ್ಟ್ ಅವ್ರು ಇವಂದು ಅವ್ರು ವರ್ಕ್ ಮಾಡ್ತಿದ್ರು, ಅವ್ರು ಓದ್ತಿದ್ರು ಕೂಡ, ನಾನು ಜಸ್ಟ್ ಲೈಬ್ರರಿ ಕೂತಿರ್ಬೇಕು. ನಂದು ಹೊರಗಡೆ ಊಟ ಮಾಡಿದ್ರೆ ಹೆಲ್ತ್ ಹಾಳಾಗುತ್ತೆ ಅಂತ ಅವರು ರಿಸ್ಕ್ ತಗೊಂಡು ಅವರು ಓದ್ತಿದ್ರು, ಅವ್ರು ಕೆಲಸ ಮಾಡ್ತಿದ್ರು ಕೂಡ, ನಾನು ಹೋಗೋಷ್ಟು ಒಳಗಡೆ ಅಡಿಗೆ ಮಾಡಿ ನನಗೆ ತಿನ್ನಿಸಿ ನನಗೆ ಕಳಿಸ್ತಿದ್ರು.
ಓಕೆ ಸೊ ಅವ್ರನ್ನ ಇಲ್ಲಿ ಅಕ್ನಾಲೇಜ್ ಮಾಡ್ಬೇಕು, ಸಹನಾ ಮತ್ತೆ ಅನಿರುದ್ಧ್ ಅವ್ರ ಅಕ್ಕ ಮತ್ತೆ ತಂಗಿ ತಮ್ಮ. ಓಕೆ ಸೊ ಈ ತರ ಇನ್ನೂ ಫ್ರೆಂಡ್ಸ್ ಇದ್ದಾರೆ, ಆದಿತ್ಯ, ಧನುಷ್ ಕುಮಾರ್ ಅಂತೆಲ್ಲ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಫ್ಯಾಮಿಲಿ ಮೆಂಬರ್, ಪೇರೆಂಟ್ಸ್, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ಈ ಎಲ್ಲ ಫ್ರೆಂಡ್ಸು ಕೂಡ ನನ್ನ ಜರ್ನಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ನಾನೇನು ಕೇಳ್ಕೊತೀನಿ ಅಂದರೆ, ನಿಮ್ಗೆಲ್ಲರೂ ಕೂಡ ಗುಡ್ ಫ್ರೆಂಡ್ಸ್ ಸಿಕ್ಕರೆ ಈ ಥರ, ಸೊ ನಿಮಗೆ ಲೈಫಲ್ಲಿ ತುಂಬ ಒಳ್ಳೇದಾಗುತ್ತೆ ಆ್ಯಂಡ್ ಯು ವಿಲ್ ಇನ್ ಎ ಬೆಟರ್ ಪೊಸಿಷನ್ ಇನ್ ಲೈಫ್. ಒಳ್ಳೆ ಫ್ರೆಂಡ್ಸ್ ಇರಲಿ ನಿಮಗೆ. 1 friend is equal to 100 good books. ಎಸ್ ಸರ್. ಸೊ ನೋಡಿ, ಅದರಲ್ಲೂ ಸುಜನ್ ಗೌಡ ಈಗ ಕಾಲ್ ಮಾಡ್ತಾ ಇದ್ದೆ, ಮಾತಾಡ್ಬೇಕಾದ್ರೆ ಕಾಲ್ ಮಾಡ್ತಾ ಡೆಫಿನೆಟ್ಲಿ ಈಸ್ ಎ ಟ್ರೂ ಫ್ರೆಂಡ್ ಫಾರ್ ಯು. 100 ವರ್ಷ ಆಯಸ್ ಅವ್ರಿಗೆ. ಕಟ್ಟ ಕಡೆಯದಾಗಿ ನಾವು ಒಂದು ಗಿಫ್ಟ್ ಕೊಡಬೇಕಂತ ಪ್ಲಾನ್ ಮಾಡಿದ್ದೀವಿ. ಏನಿದು ಗಿಫ್ಟು? ತುಂಬ ಸಿಂಪಲ್ ಆಗಿರ್ತಕ್ಕಂಥ ಗಿಫ್ಟು. ಇವತ್ತು ಸಂಡೇ, ನಾವೆಲ್ಲೂ ಗಿಫ್ಟ್ ಸಿಗಲಿಲ್ಲ, ಬಟ್ ವರ್ತ್ ಗಿಫ್ಟ್ ಕೊಡಬೇಕಂತ ಪ್ಲಾನ್ ಮಾಡಿದ್ವಿ. ಈ ಗಿಫ್ಟನ್ನ ನೀವು ತೊಗೋಬೇಕು ಅದನ್ನು. ಓಕೆ, ಏನಿದು? ನನಗೆ ಅನಿಸುತ್ತೆ ಇವ್ರದ್ದು ಸಿ ಗ್ರೂಪ್ ಎಂಪ್ಲಾಯ್, ಜೂನಿಯರ್ ಅಸಿಸ್ಟೆಂಟ್, ಯುನೋ ಹೌ ಡಿಫಿಕಲ್ಟ್, ಹೌ ಹೈರಾರ್ಕಿ. ಎಸ್ ಸರ್, ಎಸ್ ಸರ್. ಕುಂದ್ರಕ್ ಬಿಡಲ್ಲ, IAS ಆಫೀಸರ್ಸ್ನ ಮುಂದೆ ಕುಂದ್ರಕ್ ಬಿಡಲ್ಲ. ಇಟ್ಸ್ ಅ ಕ್ವೈಟ್ ಕಾಮನ್ ಸರ್, ನಮ್ಗೆಲ್ಲ ಸೊ ಗೊತ್ತಿಲ್ಲ. ಈ ಸಿ ಗ್ರೂಪಿಂದ ಹೋಗೋರು ಇವತ್ತು ಸೆಕ್ರೆಟರಿ ಲೆವೆಲ್ಗೂ ಕೂರ್ತಾರಲ್ಲ, ದಟ್ ಈಸ್ ಎ ಅಚೀವ್ಮೆಂಟ್. ಹಿ ಹ್ಯಾಸ್ ಚೇಂಜ್ಡ್ ಇಸ್ ಚೇರ್, ನಾಟ್ ಓನ್ಲಿ ಚೇಂಜ್ಡ್ ಇಸ್ ಚೇರ್, ಹಿ ಹ್ಯಾಸ್ ಚೇಂಜ್ಡ್ ಇಸ್ ಪೆನ್ ಆಲ್ಸೋ. ಸೊ ಈ ನಿಟ್ಟಿನಲ್ಲಿ ನಮಗೆ ಬಂದಿರತಕ್ಕಂಥದ್ದು ಈ ಪೆನ್, ಇದು ಗ್ರೀನ್ ಇಂಕು. ಥ್ಯಾಂಕ್ ಯು ಸರ್. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಗ್ರೀನ್ ಇಂಕ್ ನೀವೇ ಕೊಡ್ತಿರೋದು. ಎಸ್ ಇದು ನೋಡಿ, ಬ್ಲೂ ಇಂಕ್ ಇರೋರು ಬ್ಲೂ ಇಂಕಲ್ಲಿ ಬರ್ತಕ್ಕಂತಹ ಒಂದು ಇದು ಇವತ್ತು ಗ್ರೀನ್ ಇಂಕಿಗೆ ಬಂದಿದ್ದಾರೆ. ಸೊ ಚೇರು ಚೇಂಜ್ ಆಯಿತು, ಪೆನ್ನು ಚೇಂಜ್ ಆಯಿತು. ಈ ಪೆನ್ನಿಗೆ ಅಷ್ಟು ಮಹತ್ವ ಇದೆ. ಓಕೆ, ತಾವೆಲ್ಲರೂ ಯೂಟ್ಯೂಬ್ನ ಭಕ್ತಾದಿಗಳು, ಓಕೆ, ಎಲ್ಲ ಭಕ್ತಾದಿಗಳಲ್ಲಿ ಒಂದು ಮನವಿ, ಓಕೆ, ತಾವೆಲ್ಲರೂ ಗ್ರೀನ್ ಇಂಕ್ ತೊಗೋಬೇಕು. ಓಕೆ, ಈ ಪೆನ್ನಿನ ಕಾಸ್ಟ್ ಇಂಪಾರ್ಟೆಂಟ್ ಅಲ್ಲ, ಈ ಪೆನ್ನಿನ ಕಾಸ್ಟ್ ಇಂಪಾರ್ಟೆಂಟ್ ಅಲ್ಲ, ಇದರ ಮಹತ್ವ, ಹಿನ್ನೆಲೆ. ಓಕೆನಾ? ಸೊ ಈ ಸಂದರ್ಭದಲ್ಲಿ ಗ್ರೀನ್ ಇಂಕ್ ಅನ್ನು ಕೊಟ್ಟಿದ್ದೀನಿ. ಈಗ ಪರ್ಮನೆಂಟ್ ಗ್ರೀನ್ ಇಂಕ್ ಇವರು 60 ವರ್ಷ ತನಕ ಈ ಗ್ರೀನ್ ಇಂಕಿನ ಕಿತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಓಕೆ, ಸೊ ತಗೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಥರ ಏನು ಗೊತ್ತಾ, ಈ ಒಬ್ಬ ಕ್ಲರ್ಕಿಂದ ಸೆಕ್ರೆಟರಿ ಲೆವೆಲ್ಗೆ ಹೋಗೋದಿದೆಯಲ್ಲ, ನೇರವಾಗಿ ಸೆಕ್ರೆಟರಿಗೆ ಹೋಗೋ ದೊಡ್ಡ ವಿಚಾರ ಅಲ್ಲ, ನೇರವಾಗಿ ಸೆಕ್ರೆಟರಿಗೆ ಹೋಗೋ ದೊಡ್ಡ ವಿಚಾರ ಅಲ್ಲ. ಸೊ ಕ್ಲರ್ಕಿಂದ ಸೆಕ್ರೆಟರಿಗೆ ಹೋಗೋದಿದೆಯಲ್ಲ, ಅದು ತುಂಬ ಒಳ್ಳೆಯದು. ಸೊ ನೆಕ್ಸ್ಟ್ ಪಾಡ್ಕಾಸ್ಟು ಅದು ನಿಮ್ಮದೇ ಆಗಿರಬೇಕು, ನಾನೇ ಮಾಡಬೇಕು, ನೀವು ಗ್ರೀನಿಂಗ್ ತೊಗೋಬೇಕು, ಗ್ರೀನಿಂಗ್ ಪೆನ್ ತೊಗೋಬೇಕು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ತಾವೆಲ್ಲರೂ ಈ ಒಂದು ಸಾಗರ್ ಅವರ ಒಂದು ಜರ್ನಿಯಿಂದ ಇನ್ಸ್ಪಿರೇಷನ್ ತೊಗೊಂಡು ತಾವು ಸಹ ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ಇಲ್ಲಿ ಬಂದು ಕೂರಬೇಕು ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ. ನಮಸ್ಕಾರ.